Today's session is going to be a very informative and exciting because we will introduce you to a fast growing global trading ecosystem and for Oron trade. And so stay connected till the end because today's information can completely change your financial direction. The most important part of today's session is to explain everything in details, including true spread in MT5 account, income potential, bonus eligibility, and level team bonus structure, deposit plans also that and IB ranking and earning model. So we have a very special and experienced presenter with Thank you. us today. So it gives a great pleasure to invite our respected presenter for today's session, a leader with double knowledge of trading and sorry, a leader with double knowledge of trading system, structure, and income planning. So everyone, please welcome our presenter for today's. So we can call Mr. Yash sir on stage. So, if yes sir is comfortable, so handed you a mic. Please continue. Mr. Yash sir. Yes, yes, welcome sir. ಕನ್ನಡ ಜೂಮ್ Yes, ಸೆಷನ್ಗೆ Yes, ಬಂದಂತ most welcome sir, most ಎಲ್ಲರಿಗೆ welcome. Please continue. ನಮಸ್ಕಾರ. Yes, most continue sir. The stage is yours and we need in Kannada conversation. Thank you. yes. So thanks so much, Shilpa ma'am, for this wonderful and beautiful introduction. Thank you so much, Srinivas sir. ಸೊ ನಾನು ಯೂಶ್ವಲಿ ಕನ್ನಡ ಪ್ರೆಸೆಂಟೇಷನ್ ಮಾಡಲ್ಲ. ಸೊ ಲೈಕ್ ಶ್ರೀನಿವಾಸ್ ಸರ್ ಮತ್ತೆ ಶಿಲ್ಪಾ ಮ್ಯಾಮ್ ಕೇಳ್ಕೊಂಡಿದ್ರೆ ಕನ್ನಡ ಪ್ರೆಸೆಂಟೇಷನ್ ಮಾಡಿದ್ದು ಹೇಳ್ಬಿಟ್ಟು, ಸೊ ನಾನು ಕನ್ನಡ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನನ್ನ ಬಗ್ಗೆ ನಾನು ಫಸ್ಟ್ ಹೇಳ್ಕೊತೀನಿ. ನನ್ನ ಹೆಸರು ಯಶ್ ಅಂತ. ಸೊ ಐ ಬಿಲಾಂಗ್ ಫ್ರಮ್ ಕೂರ್ಗ್, ಮಡಿಕೇರಿ, ಕರ್ನಾಟಕ. ಸೊ ನಾನು ಮೊದಲು IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಐ ವರ್ಕ್ ಫಾರ್ ಅಬೌಟ್ 3.5 ಇಯರ್ಸ್. ಆಮೇಲೆ ಬಿಸ್ನೆಸ್ ಮಾಡ್ಬೇಕು ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಇವಾಗ ನನ್ನ ಬಿಸ್ನೆಸ್ ಇದೆ, ಲೈಕ್ ಐ ರನ್ 2 ಬಿಸ್ನೆಸಸ್ ಬೇಸಿಕಲಿ. ಒಂದು ಅದರಲ್ಲಿ ಓರೋನ್ ಕೂಡ. ಸೊ ನಮ್ದು ಕ್ಲೈಂಟ್ ಬೇಸ್ ಇವಾಗ 13 ಕಂಟ್ರೀಸ್ ಅಲ್ಲಿ ಇದೆ. ನಾನು ಈ ಪ್ರೆಸೆಂಟೇಷನ್ ತಗೋತಿದ್ದೀನಿ. ಜಸ್ಟ್ ನನ್ನ ಜೊತೆ ಲೈಕ್ 25 to 30 minutes ಕನೆಕ್ಟ್ ಆಗಿರಿ, ಪ್ರಾಪರ್ ಆಗಿ ಕನೆಕ್ಟ್ ಆಗಿರಿ. ನಾನು ನಿಮ್ಗೆ ನನ್ನ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ನೀವು ಕೂಡ ಹೇಗೆ ಟ್ರೇಡಿಂಗ್ ಮಾಡ್ಬೋದು, ಟ್ರೇಡಿಂಗ್ ಜರ್ನಿಯಲ್ಲಿ ಹೇಗೆ ನೀವು ತುಂಬಾ ದುಡ್ಡು ಮಾಡ್ಬೋದು, ಎಲ್ಲ ಕ್ಲೀನ್ ಆಗಿ ಕಳ್ಸಿಕೊಡ್ತೀನಿ. ಮತ್ತೆ ಇದು ಫುಲ್ ಲೆಜಿಟಿಮೇಟ್ ಪ್ಲಾಟ್ಫಾರ್ಮ್ ಗೈಸ್. ಇದು ಲೆಜಿಟಿಮೇಟ್ ಅಂದ್ರೆ ಲೈಕ್ ರಿಯಲ್ ಆದ ಟ್ರೂ ಪ್ಲಾಟ್ಫಾರ್ಮ್. ಇದು ಯಾವುದೇ ಫೇಕ್ ಟ್ರೇಡಿಂಗ್ ಅಲ್ಲ, ಏನು ಅಲ್ಲ. ಎಲ್ಲ ನಿಮಗೆ ಕಳ್ಸಿಕೊಡ್ತೀನಿ. ಫೇಕ್ ಯಾವುದು, ಟ್ರೂ ಯಾವುದು ಎಲ್ಲ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ಲೈವ್ ಟ್ರೇಡಿಂಗ್ ಕೂಡ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೋಡಿ ನನ್ನ ಮುಖ ಮಾತ್ರ ನನಗೆ ಕಾಣ್ತಾ ಇದೆ. ಸೊ ಇಫ್ ಯು ಕಂಫರ್ಟೇಬಲ್ ಪ್ಲೀಸ್ ನೀವು ಕೂಡ ನಿಮ್ದು ಕ್ಯಾಮ್ರಾನ ಟರ್ನ್ ಮಾಡಿ, ಆನ್ ಮಾಡಿ. ಸೊ ನಂಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನಿಮ್ನ ನೋಡಿದಾಗ. ಸೊ ಇಫ್ ಯು ಗೈಸ್ ಕಂಫರ್ಟೇಬಲ್ ಪ್ಲೀಸ್ ಟರ್ನ್ ಆನ್ ಯೋರ್ ಕ್ಯಾಮ್ರಾ ಆಸ್ ವೆಲ್. ಎಸ್, ನಾನು ಬಸವರಾಜ್ ಸರ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಎಸ್, ವಿವೋ Y195G ಸರ್ ನಿಮ್ ನೇಮ್ ಹಾಕೊಳ್ಳಿ. ಹೆಲೋ ಬಸವರಾಜ್ ಸರ್, ಉಬರ್ಸದ್ ಸರ್, ಎರಡು ಬಸವರಾಜ್ ಸರ್ ಇದಾರೆ ನಮ್ಮೊಟ್ಟಿಗೆ. ನಮಸ್ಕಾರ. ಪ್ರವೀಣ್ ಸರ್ ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ನನ್ಕಿಂತ ತುಂಬಾ ಸೂಪರ್ ಆಗಿ ಕಾಣ್ತಿದ್ದೀರಾ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಏನಕ್ಕೆ ಕೊಡ್ತೀರಾ ಗೊತ್ತಿಲ್ಲ ಎಲ್ಲರೂ. ಸೊ ಇಲ್ಲಿ ಎಲ್ಲರೂ ಕನ್ನಡ ಬರುತ್ತಲ್ಲ, ಕನ್ನಡ ಬಂದ್ರೆ ನಂಗೆ ಥಮ್ಸ್ ಅಪ್ ಕೊಡಿ, ಈ ತರ ಕೊಡಿ ಸಾಕು. ಎಲ್ಲರೂ ಸೂಪರ್ ಅಲ್ವಾ? ಗ್ರೇಟ್ ಗೈಸ್. ರೈಟ್. ಸೊ ಎಸ್, ನನಗೆ ಜಸ್ಟ್ 25 to 30 minutes ಕೊಡಿ ಅಷ್ಟೇ. ಪ್ರಾಪರ್ ಆಗಿ ಕೇಳ್ಕೊಳ್ಳಿ. ನಾನು ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಪ್ರೆಸೆಂಟೇಷನ್ ಸ್ಕ್ರೀನ್ ಶೇರ್ ಮಾಡಿ, ನಂದು ಫೋನ್ ಸ್ಕ್ರೀನ್ ಶೇರ್ ಮಾಡಿ ಕೂಡ ಲಾಸ್ಟ್ ಎಲ್ಲ ಕಳ್ಸಿಕೊಡ್ತೀನಿ ನಿಮಗೆ. ನೀವು ಏನು ಮಾಡ್ಬೇಕು ಅಂತೆಲ್ಲ ಎಲ್ಲ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ನನ್ನ ಮೀಟ್ ಆಗ್ಬೇಕಾ, ಅದು ಕೂಡ ಪಾಸಿಬಲ್ ಇದೆ. ಅಗೇನ್ ಅದು ಹೇಗೆ ಆಗೋದು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಲೈಕ್ ಐ ಸೆಡ್, ಜಸ್ಟ್ 25 to 30 minutes ಕೊಡಿ. ದೊಡ್ಡ ಅಕೌಂಟ್ ತೋರಿಸ್ತೀನಿ ನಿಮಗೆ. 1 ಲಕ್ಷ ತೋರಿಸ್ತೀನಿ, 10 ಲಕ್ಷ ತೋರಿಸ್ತೀನಿ, 20 ಲಕ್ಷ ತೋರಿಸ್ತೀನಿ, 30 ಲಕ್ಷ ತೋರಿಸ್ತೀನಿ, 1 ಕೋಟಿ ಅಕೌಂಟ್ ಕೂಡ ನಾನು ನಿಮಗೆ ಲೈವ್ ಅಕೌಂಟ್ ತೋರಿಸ್ತೀನಿ. ಅದ್ರಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಎಲ್ಲ ತೋರಿಸ್ತೀನಿ ಗೈಸ್. ರೈಟ್. ಸೊ ಮಂತ್ಲಿ ನೀವು 1 ಲಕ್ಷದಿಂದ 10 ಲಕ್ಷ ಮಿನಿಮಮ್ ನೀವು ಇದರಲ್ಲಿ ಅರ್ನ್ ಮಾಡ್ಬೋದು. ಅದು ಕೂಡ ಆಟೋಮ್ಯಾಟಿಕ್ ಆಗಿ ಹೇಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಸ್, ಸೊ ಲೆಟ್ ಸ್ಟಾರ್ಟ್ ದಿ ಪ್ರೆಸೆಂಟೇಷನ್ ಗೈಸ್. ಸೊ ನೋಡಿ, ಲೈಕ್ ನಾನು ಹೇಳ್ದಂಗೆ ಜಸ್ಟ್ 20 to 30 minutes ಬೇಕಷ್ಟೇ ನಿಮ್ದು. ಸೊ ಪೆನ್ ಒಂದು ಪೇಪರ್ ಒಂದು ತಗೊಂಡು ಕೂತ್ಕೊಳ್ಳಿ. ಲೈಕ್ ನಿಮಗೆ ಡೌಟ್ಸ್ ಕ್ವೆಶನ್ಸ್ ಬರ್ಕೊಳ್ಳಿ. ಏನಾದ್ರು ಲೈಕ್ ಕ್ವೆಶನ್ಸ್ ಲಾಸ್ಟ್ಗೆ ನಾನು ನಿಮ್ನ ಅನ್ಮ್ಯೂಟ್ ಮಾಡ್ತೀನಿ, ಇವನ್ನ ಕೇಳಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ. ಸೊ ಗೊತ್ತು ತುಂಬಾ ಜನ ಇಲ್ಲಿ ಸಿಂಗಲ್ ಇದ್ದಾರೆ, ಲೈಕ್ ಮ್ಯಾರಿಡ್ ಕೂಡ ಇದ್ದಾರೆ, ನಿಮ್ದು ವೈಫ್ ಗರ್ಲ್ ಫ್ರೆಂಡ್ ಯಾರು ಕಾಲ್ ಬರ್ಬೋದು. ಫೋನ್ ಸೈಲೆಂಟ್ ಆಗಿ ಇಡಿ ಜಸ್ಟ್ 20 to 30 minutes. ಏನಕ್ಕೆ ತುಂಬಾ ದೊಡ್ಡ ಅಪರ್ಚುನಿಟಿ ಮಿಸ್ ಆಗ್ಬೋದು. ಒಂದೊಂದು ವರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಆಲ್ ರೈಟ್. ಸೊ ಎಸ್, ಲೆಟ್ ಮೀ ಶೇರ್ ದ ಸ್ಕ್ರೀನ್. Allow me a moment.
ನನ್ನ ಸ್ಕ್ರೀನ್ ಕಾಣ್ತಿದೆಯಲ್ಲ ಅವ್ರಿಗೆ? ಸ್ಕ್ರೀನ್ ಕಾಣ್ತಿದೆಯಾ? Yes. Continue, sir. Continue. Yes. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ನನ್ನ ಬಗ್ಗೆ ಪುನಃ ಹೇಳ್ಕೊತೀನಿ. ನನ್ನ ಹೆಸರು ಯಶ್ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ಐ ಬಿಲಾಂಗ್ ಫ್ರಮ್ ಕೂರ್ಗ್, ಮಡಿಕೇರಿ, ಕರ್ನಾಟಕ. ನಾನು 3.5 years 3.5 ವರ್ಷ ನಾನು IT ಸೆಕ್ಟರ್ ಕೆಲಸ ಮಾಡಿದ್ದೀನಿ. ನಂಗೆ ಅರ್ಥ ಇದೆ ಅಲ್ಲಿ ಜಾಸ್ತಿ ಗ್ರೋತ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇವಾಗ 2 ಬಿಸ್ನೆಸ್ ಇದೆ. ಅದರಲ್ಲಿ ಒಂದು ಓರನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. 13 ಕಂಟ್ರಿಲಿ ನಮ್ದು ಕ್ಲೈಂಟ್ ಬೇಸ್ ಇದೆ. ಆಲ್ಮೋಸ್ಟ್ 2,000 ಪ್ಲಸ್, ಆಲ್ಮೋಸ್ಟ್ 2,000 ನಂದು ಇದು ಕ್ಲೈಂಟ್ ಬೇಸ್ ಇದೆ. ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಆಲ್ರೈಟ್. ಸೊ ಇವಾಗ ನೋಡಿ, ಇವತ್ತೊಂದು ಪ್ರೆಸೆಂಟೇಶನ್ ಎಜೆಂಡಾ ಏನಪ್ಪಾ ಅಂದ್ರೆ, ಇಂಡಿಯನ್ ಮಾರ್ಕೆಟ್ಗೂ ಮತ್ತು ನಾವು ಮಾಡ್ತಿರೋ ಟ್ರೇಡಿಂಗ್ ಇವಾಗ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ಗೂ ಫೋರೆಕ್ಸ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಏನು, ಫಸ್ಟ್ ಒನ್. ನೆಕ್ಸ್ಟ್ ಒನ್, ವೈ ಐ ಚೋಸ್ ಓರೋನ್ ಆಸ್ ಎ ಬ್ರೋಕರ್. ಓರೋನ್ ಬಂದ್ಬಿಟ್ಟು ಅದೊಂದು ಬ್ರೋಕರ್. ಈ ಬ್ರೋಕರ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ತುಂಬಾ ಬ್ರೋಕರ್ಸ್ ಇದೆ. ಎಕ್ಸ್ಎನ್ಎಸ್ ಇರ್ಬೋದು, ಮಲ್ಟಿ ಬ್ಯಾಂಕ್ ಇರ್ಬೋದು, ವ್ಯಾಂಟೇಜ್ ಇರ್ಬೋದು, ಹೆಂಟೆಕ್ ಇರ್ಬೋದು, ತುಂಬಾ ಇದೆ. ಅದ್ರಲ್ಲಿ ನಾವು ಓರೋನ್ ಏನಕ್ಕೆ ಚೂಸ್ ಮಾಡ್ಕೊಂಡು ಓರೋನ್ ಜೊತೆ ಏನಕ್ಕೆ ನಾವು ಕೆಲಸ ಮಾಡ್ತಿದೀವಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್, ಓರೋನ್ ನಿಮಗೆ, ನನಗೆ, ತುಂಬಾ ಜನ ಫ್ರೀಲಾನ್ಸರ್ಸ್ಗೆ ಏನು ಇದು ಆಫರ್ ಮಾಡುತ್ತೆ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡ್ರಾಲ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನೋಡಿ, ಒಂದು ಕಂಪನಿ ನಾವು ಕೆಲಸ ಮಾಡಿದ್ರೆ ವಿಡ್ರಾಲ್ ಪ್ರಾಬ್ಲಮ್ ತುಂಬಾ ಬರುತ್ತೆ. ಇಲ್ಲಿ ನಿಮಗೆ ವಿಡ್ರಾಲ್ ಪ್ರಾಬ್ಲಮ್ ಏನ್ ಬರೋದಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡ್ರಾ ಮಾಡಿದ್ರೆ ನಿಮಗೆ ಎಷ್ಟೊತ್ತಿಗೆ ನಿಮ್ಮ ಅಕೌಂಟಿಗೆ ಬರುತ್ತೆ, ಯಾವಾಗ ಬರುತ್ತೆ, ಹೆಂಗೆ ವಿಡ್ರಾ ಅಪ್ಲೈ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್, ಲಿಕ್ವಿಡಿಟಿ ಪ್ರೊವೈಡರ್ಸ್ ಗೈಸ್. ತುಂಬಾ ಜನಕ್ಕೆ ಇದ್ರ ಬಗ್ಗೆ ನಾಲೆಜ್ ಇರಲ್ಲ. 99% ಜನರಿಗೆ ಲಿಕ್ವಿಡಿಟಿ ಪ್ರೊವೈಡರ್ಸ್ ಅಂದ್ರೆ LP, ಲಿಕ್ವಿಡಿಟಿ, ನಾನು ನಿಮಗೆ ಲಿಕ್ವಿಡಿಟಿ ಪ್ರೊವೈಡರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇಂಡಿಯನ್ ಮಾರ್ಕೆಟ್ಗೂ ಫೋರೆಕ್ಸ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಏನು. ನಾವು ಇಂಡಿಯನ್ ಮಾರ್ಕೆಟ್ ಬಿಟ್ಟು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಏನಕ್ಕೆ ನಾವು ಟ್ರೇಡಿಂಗ್ ಮಾಡ್ತಾ ಇದೀವಿ, ಫಸ್ಟ್ ನೋಡಿ ಗೈಸ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟೇ ಬೈ ಮಾಡಿ, ಸೆಲ್ ಮಾಡಿ, ಹೋಲ್ಡ್ ಮಾಡಿ, ಪ್ರಾಫಿಟ್ ಮಾಡಿ ಅಥವಾ ಲಾಸ್ ಮಾಡಿ, ನಿಮಗೆ ಟ್ಯಾಕ್ಸ್ ಕಟ್ಟಲೇಬೇಕು. ನಿರ್ಮಲಾ ಸೀತಾರಾಮ್ ಗೊತ್ತಿದಾರಲ್ಲ, ರೈಟ್? ಸೊ ಅವರು ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್, ಬಟ್ ಟ್ಯಾಕ್ಸ್ ಹಾಕೋದ್ರೆ ನಂಬರ್ 1 ಅವರು, ಅಲ್ವಾ? ಸೊ ಲೆಟ್ಸ್ ಫಾರ್ ಎಕ್ಸಾಂಪಲ್, ಇಲ್ಲಿ ನನಗೆ ಶ್ರೀನಿವಾಸನ್ ಗುಪ್ತಾ ಸರ್ ಕಾಣ್ತಾ ಇದಾರೆ. ಲೆಟ್ಸ್ ಶ್ರೀನಿವಾಸನ್ ಸರ್ದು ಇವತ್ತು ಪ್ರಾಫಿಟ್ ಬಂದ್ಬಿಟ್ಟು ಲೆಟ್ಸ್ 1 ಕೋಟಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಎಷ್ಟು, 1 ಕೋಟಿ. 1 ಕೋಟಿಲಿ ಎನಿ ಐಡಿಯಾ 1 ಕೋಟಿಲಿ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕಂತ? ಪ್ರಾಫಿಟ್ ಅಲ್ಲಿ 32%, ಎಷ್ಟು 32% ಅವ್ರಿಗೆ ಟ್ಯಾಕ್ಸ್ ಪೇ ಮಾಡ್ಬೇಕಂದ್ರೆ 32 ಲಕ್ಷ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಮತ್ತೆ ಮಾರ್ಕೆಟ್ ಓಪನ್ ಆಗೋದು 9:15ಕ್ಕೆ, 9:15ಗೆ ಕ್ಲೋಸ್ ಆಗೋದು 3:30ಕ್ಕೆ ಎವ್ರಿ ಡೇ, ಫ್ರಮ್ ಮಂಡೇ ಟು ಫ್ರೈಡೆ. ಸೋಮವಾರದಿಂದ ಶುಕ್ರವಾರ ಗಂಟ 9:15ಕ್ಕೆ ಓಪನ್ ಆದ್ರೆ 3:30ಕ್ಕೆ ಕ್ಲೋಸ್ ಆಗುತ್ತೆ. ಲೆವರೇಜ್ ಮತ್ತೆ ರಿಟರ್ನ್ಸ್ ಪ್ರಾಫಿಟ್ ಏನ್ ಗಳಿಸಬಹುದು ಇಂಡಿಯನ್ ಮಾರ್ಕೆಟ್ ತುಂಬಾ ಲಿಮಿಟೆಡ್. ಮತ್ತೆ ಎವ್ರಿ ಡೇ ವಾಲ್ಯೂಮ್ ಬಂದ್ಬಿಟ್ಟು, ಎವ್ರಿ ಡೇ ಟ್ರೇಡಿಂಗ್ ವಾಲ್ಯೂಮ್ ಬಂದ್ಬಿಟ್ಟು ಬರೀ $5 billion ಅಷ್ಟೇ. ಯಾವ್ದ್ರಲ್ಲಿ? ಇಂಡಿಯನ್ ಅಲ್ಲಿ. ಯಾರು ಕೂಡ ಮ್ಯಾನಿಪುಲೇಷನ್ ಮಾಡ್ಬೋದು ಇದ್ರಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾರಿಗೂ ಕೂಡ ಮಾರ್ಕೆಟ್ ನ ಮೇಲೆ ಕೂಡ ತಗೊಂಡು ಹೋಗ್ಬೋದು, ಕೆಳಗೆ ಕೂಡ ಹಾಕ್ಬೋದು. $5 billion ಅದ್ರ ಜಾಸ್ತಿ ತುಂಬಾ ಏನ್ ದುಡ್ಡಲ್ಲ. ತುಂಬಾ ಜನ ಬಿಲಿಯನರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಯಾರು ಕೂಡ ಮಾರ್ಕೆಟ್ ನ ಮ್ಯಾನಿಪುಲೇಟ್ ಮಾಡ್ಕೋಬಹುದು. ಅಂದ್ರೆ ಮೇಲೆ ಅವ್ರಿಗೆ ಬೇಕಂದ್ರೆ ಮೇಲೆಗೂ ತಗೊಂಡು ಹೋಗ್ಬೋದು, ಕೆಳಗೂ ತಗೊಂಡು ಬರ್ಬೋದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಜನ ಟ್ರೇಡರ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನೋಡಿ, ಫೋರೆಕ್ಸ್ ಮಾರ್ಕೆಟ್ ಇಲ್ಲಿ ಲೆಟ್ಸ್ ಸೇ ನೀವು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ. ನೀವು ಇಲ್ಲಿ ಎಷ್ಟೇ ಬೈ ಮಾಡಿ, ಹೋಲ್ಡ್ ಮಾಡಿ, ಸೆಲ್ ಮಾಡಿ, ಪ್ರಾಫಿಟ್ ಮಾಡಿ ಅಥವಾ ಲಾಸ್ ಮಾಡಿ, ಎಷ್ಟೇ ಬೈ ಮಾಡಿ, ಪ್ರಾಫಿಟ್ ಮಾಡಿ, ಸೆಲ್ ಮಾಡಿ, ಹೋಲ್ಡ್ ಮಾಡಿ ಅಥವಾ ಲಾಸ್ ಮಾಡಿ, ನಿಮಗೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ಬಸವರಾಜ್ ಸರ್ನ ನೋಡಿದೆ ಇಲ್ಲಿ. ಲೆಟ್ಸ್ ಸೇ ಬಸವರಾಜ್ ಸರ್ದು ಇವತ್ತು ಪ್ರಾಫಿಟ್ ಬಂದ್ಬಿಟ್ಟು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ 1 ಕೋಟಿ ಅಲ್ಲ, 10 ಕೋಟಿ. ಎಷ್ಟು? 10 ಕೋಟಿ ಅಲ್ವಾ? 10 ಕೋಟಿ ಆದ್ರೆ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು? ಲಿಟ್ರಲಿ ಗೈಸ್ 0%, ₹1 ಕೂಡ ಟ್ಯಾಕ್ಸ್ ಪೇ ಮಾಡ್ಬೇಕು ಅಂತಿಲ್ಲ. 10 ಕೋಟಿಲಿ 10 ಕೋಟಿನೂ ಕೂಡ ಬಸವರಾಜ್ ಸರ್ ಅವ್ರದ್ದೆ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಆಸ್ ಬಂದ್ಬಿಟ್ಟು 24/7 ಓಪನ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಷ್ಟು? 9:15ಕ್ಕೆ ಓಪನ್ ಆದ್ರೆ ಬೆಳಿಗ್ಗೆ, 3:30ಕ್ಕೆ ಈವ್ನಿಂಗ್, ಸಾಯಂಕಾಲ ಕ್ಲೋಸ್ ಆಗುತ್ತೆ. ಫೋರೆಕ್ಸ್ ಮಾರ್ಕೆಟ್ ಹಾಗಲ್ಲ, ನೈಟ್ ಕೂಡ ಓಪನ್ ಇರುತ್ತೆ. ಲೆಟ್ಸ್ ಇವಾಗ ನಿಮಗೆ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ, ಇಲ್ಲ ರಾತ್ರಿ 1 ಗಂಟೆಗೂ ನಿದ್ದೆ ಬರ್ತಿಲ್ಲ, ನೀವು ನಿಮ್ಮ ಫೋನ್ ತೆಗೆದು ಟ್ರೇಡಿಂಗ್ ಮಾಡ್ಬೋದು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ. ಯಾವ್ದ್ರಲ್ಲಿ ಬೇಕಾದ್ರೆ ಟ್ರೇಡಿಂಗ್ ಮಾಡ್ಬೋದು. ಇವಾಗ ನೋಡಿ, ಸ್ಟ್ಯಾಂಡರ್ಡ್ ಲೆವರೇಜ್ ಬಂದ್ಬಿಟ್ಟು 1:500, ರಿಟರ್ನ್ಸ್ ಲಿಮಿಟೆಡ್ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪ್ರಾಫಿಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಯಾರು ಕೂಡ ಮಾರ್ಕೆಟ್ ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಇಲ್ಲಿ ವಾಲ್ಯೂಮ್ ಬಂದ್ಬಿಟ್ಟು ಎವ್ರಿ ಡೇ ವಾಲ್ಯೂಮ್ ಬಂದ್ಬಿಟ್ಟು ಗೈಸ್, ಕ್ಲೀನ್ ಆಗಿ ಕೇಳ್ಕೊಳ್ಳಿ, ಎವ್ರಿ ಡೇ ವಾಲ್ಯೂಮ್ ಬಂದ್ಬಿಟ್ಟು 7 to 8 ಟ್ರಿಲಿಯನ್ ಡಾಲರ್ಸ್. ನನಗೆ ಅದು ನಂಬರ್ ಕನ್ನಡಲ್ಲೇ ಎಷ್ಟು ಅಂತ ಹೇಳಕ್ ಬರ್ತಿಲ್ಲ, ಅಷ್ಟು ದೊಡ್ಡ ನಂಬರ್ ಅದು. 7 to 8 ಟ್ರಿಲಿಯನ್ ಡಾಲರ್ಸ್. ಯಾರು ಕೂಡ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಸೊ ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್. ಸೊ ಇದು
ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಮಾರ್ಕೆಟ್ ಮತ್ತೆ ಫೋರೆಕ್ಸ್ ಮಾರ್ಕೆಟ್ ಇಸ್ ದ ಮೇನ್ ರೀಸನ್ ನಾವು ಏನಕ್ಕೆ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿದೀವಿ. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ಅಲ್ಲಿ ತುಂಬಾ ಬ್ರೋಕರ್ಸ್ ಇದೆ. ಎಲ್ಲ ಬ್ರೋಕರ್ಸ್ ನ ಬಿಟ್ಬಿಟ್ಟು ನಾವು ಓರನ್ ಬ್ರೋಕರ್ ನ ಏನಕ್ಕೆ ಚೂಸ್ ಮಾಡಿದ್ದೀವಿ ನೋಡಿ. ಓರನ್ ಬ್ರೋಕರ್ ಏನಕ್ಕೆ, ಫಸ್ಟ್ ಆಫ್ ಆಲ್ ಇವಾಗ ನೋಡಿ ಓರನ್ ಬ್ರೋಕರ್ ಜೊತೆ ಒಂದು ಲೈಸೆನ್ಸ್ ಇದೆ. ಯಾವುದೇ ಬ್ರೋಕರ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಲೈಸೆನ್ಸ್ ಬೇಕು. FSC ಮಾರಿಷಸ್ ಲೈಸೆನ್ಸ್ ಇದೆ, ಇವ್ರ ಜೊತೆ ಸೆಂಟ್ ಲೂಷಿಯಾ ಲೈಸೆನ್ಸ್ ಕೂಡ ಇದೆ. ಅಪ್ಕಮಿಂಗ್ ರೆಗ್ಯುಲೇಷನ್ಸ್ ಬಂದ್ಬಿಟ್ಟು ಇವ್ರದ್ದು ದುಬೈ ಮತ್ತು ಆಸ್ಟ್ರೇಲಿಯಾ. ಆಲ್ರೆಡಿ 2 ಲೈಸೆನ್ಸ್ ಇದೆ, ಇನ್ನೂ 2 ಲೈಸೆನ್ಸ್ ಅಪ್ಲೈ ಮಾಡಿದ್ರೆ ಅದು ಬಂದ್ಬಿಟ್ಟು ದುಬೈ ಮತ್ತು ಆಸ್ಟ್ರೇಲಿಯಾ. ಟೋಟಲ್ ಇವ್ರ ಜೊತೆ 4 ರೆಗ್ಯುಲೇಷನ್ಸ್ ಅಂದ್ರೆ 4 ಲೈಸೆನ್ಸ್ ಇದೆ. ಓಕೆ, ಸೊ ಇನ್ನೊಂದು ಓರನ್ ಬಂದ್ಬಿಟ್ಟು ನೋಡಿ, ಇದು ಓನ್ಡ್ ಬೈ ಇಂಡಿಯನ್ಸ್, ಅಂದ್ರೆ ಇದು ಫೌಂಡರ್ ಬಂದ್ಬಿಟ್ಟು ಇಂಡಿಯನ್ ಪರೇಶ್ ಕಚಾಡಿಯಾ ಸರ್ ಅಂತ ಹೇಳ್ಬಿಟ್ಟು. ಅವ್ರ ಜೊತೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಇವ್ರ ಸ್ವಂತ ಆಫೀಸ್ ಕೂಡ ಇದೆ ದುಬೈಲಿ. ಲೈಕ್ ಇವ್ರ ಸ್ವಂತ ಆಫೀಸ್ ಕೂಡ ಇದೆ ದುಬೈಲಿ. ಬಿಸ್ನೆಸ್ ಬೇ ಪ್ರಿಸಮ್ ಟವರ್ ಅಲ್ಲಿ ನಾನು 3-4 ಸಲ ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ. ಸ್ವಂತ ಆಫೀಸ್ 40 ರಿಂದ 50 ಕೋಟಿ ಇದು ಆಫೀಸ್ ಇದೆ. ಅಲ್ಲಿ 60 ರಿಂದ 70 ಲೈಕ್ ಏನೋ ಆಫೀಸ್ ಅಲ್ಲಿ ಲೈಕ್ ಜನರು ಕೆಲಸ ಮಾಡ್ತಿದ್ದಾರೆ ಈ ಆಫೀಸ್ ಅಲ್ಲಿ. ನೀವು ಕೂಡ ಎನಿ ಟೈಮ್ ವಿಸಿಟ್ ಮಾಡಬಹುದು. ಸೊ ಸೆಕ್ಯೂರಿಟಿ ನಿಮ್ದು ಮತ್ತೆ ನಿಮ್ ಕ್ಲೈಂಟ್ಸ್ ಡೇಟಾಸ್ ಯಾವತ್ತೂ ಕೂಡ ಇಲ್ಲಿ ಬ್ರೀಚ್ ಆಗಲ್ಲ. ಕಸ್ಟಮರ್ ಸರ್ವಿಸ್ ಬಂದ್ಬಿಟ್ಟು 24/7 ಇದೆ. ವಾಟ್ಸ್ಆಪ್ ಅಲ್ಲಿ ಇದೆ, ಟೆಲಿಗ್ರಾಮ್ ಅಲ್ಲಿ ಇದೆ, ಇಮೇಲ್ ಇದೆ, ಕಾಲ್ ಅಲ್ಲಿ ಇದೆ. ಯಾವತ್ತು ಕೂಡ ನೀವು ಏನು ಪ್ರಾಬ್ಲಮ್ ಆದ್ರೂ ಕೂಡ ಅವ್ರ ಜೊತೆ ನೀವು ಮಾತಾಡ್ಬೋದು, ಸಾಲ್ವ್ ಮಾಡಿ ಕೊಡ್ತಾರೆ. ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಮೇನ್ ರೀಸನ್ ನಾನು ಏನಕ್ಕೆ ಓರೋನ್ ಜೊತೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ ಓರೋನ್ ನಿಮಗೆ ನನಗೆ ತುಂಬಾ ಜನ ಫ್ರೀಲಾನ್ಸರ್ಸ್ ಗಳಿಗೆ ಏನು ಆಫರ್ ಮಾಡುತ್ತೆ. ಫಸ್ಟ್ ಬಂದ್ಬಿಟ್ಟು ಸೆಲ್ಫ್ ಟ್ರೇಡಿಂಗ್. ನಿಮಗೆ ಸ್ವಂತವಾಗಿ ನೀವೇ ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಟ್ರೇಡಿಂಗ್ ಕಲಿಬೇಕಾ, ಅವರು ನಿಮಗೆ ಟ್ರೇಡಿಂಗ್ ಕಲಿಸಿ ಕೂಡ ಕೊಡುತ್ತೆ, ನಿಮಗೆ ಅಕೌಂಟ್ ಕೂಡ ಕೊಡುತ್ತೆ, ಡೆಮೋ ಅಕೌಂಟ್ ಕೂಡ ಕೊಡುತ್ತೆ. ಇಲ್ಲಿ ನೀವು ಟ್ರೇಡಿಂಗ್ ಕಲಿಬಹುದು, ಟ್ರೇಡಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಅಕೌಂಟ್ ಇದೆ, ರಾ ಸ್ಪ್ರೆಡ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ಟ್ರೂ ಸ್ಪ್ರೆಡ್ಸ್ ಅಂತ. ನೀವು ಟ್ರೇಡಿಂಗ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಎವ್ರಿ ಮಂತ್ 5% ಬೋನಸ್ ಸಿಗುತ್ತೆ. ಎಷ್ಟು 5% ಬೋನಸ್? ಆ ಬೋನಸ್ ನ ನೀವು ವಿಡ್ರಾ ಕೂಡ ಮಾಡ್ಬೋದು. ಲೆಟ್ಸ್ ಫಾರ್ ಎಕ್ಸಾಂಪಲ್ ಬಸವರಾಜ್ ಸರ್ ಅವರು 1 ಲಕ್ಷ ಟ್ರೇಡಿಂಗ್ ಕ್ಯಾಪಿಟಲ್ 1 ಲಕ್ಷ ದುಡ್ಡಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಓಕೆ, 1 ತಿಂಗಳು ಟ್ರೇಡಿಂಗ್ ಮಾಡಿ ಆದ್ಮೇಲೆ ಕಂಪನಿ ಕಡೆಯಿಂದ ಓರೋನ್ ಬ್ರೋಕರ್ ಕಡೆಯಿಂದ ಅವರಿಗೆ 5% ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ ಎಂಡ್ ಆಫ್ ದಿ ಮಂತ್. ಅಂದ್ರೆ 5,000 ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ. ಅದನ್ನ ಅವರು ವಿಡ್ರಾ ಕೂಡ ಮಾಡ್ಬೋದು ಬೇಕಂದ್ರೆ. ಓಕೆ, ಇನ್ನೊಂದಿದೆ ಕಾಪಿ ಟ್ರೇಡಿಂಗ್. ಸೊ ನೀವ್ ಹೇಳ್ತೀರಾ ಸರ್ ನನಗೆ ಟ್ರೇಡಿಂಗ್ ಎಲ್ಲ ಕಲಿಲಿಕ್ಕೆ ಇಷ್ಟ ಇಲ್ಲ, ಟ್ರೇಡಿಂಗು ಬರಲ್ಲ, ಬಟ್ ನನ್ನ ಜೊತೆ ಟೀಮ್ ಇದೆ, ನಾನು ಟೀಮ್ ಬಿಲ್ಡ್ ಮಾಡ್ಬೋದು. ಅಂತವ್ರಿಗೆ ಏನಿದೆ, ಅಂತವ್ರಿಗೆ ಕಾಪಿ ಟ್ರೇಡಿಂಗ್ ಇದೆ. ಅಂದ್ರೆ ಲೆಟ್ಸೆ ಇವಾಗ ನೋಡಿ, ಲೈಕ್ ನನಗೆ ಯಾರು ಬ್ರಹ್ಮಪ್ಪ ಸರ್, ಮುಮ್ತಾಜ್ ಮ್ಯಾಮ್ ಎಲ್ಲ ಕಾಣಿಸ್ತಿದ್ದಾರೆ. ಲೆಟ್ಸೆ ಅವ್ರದ್ದು ಇವಾಗ 1 ಲಕ್ಷ ಕ್ಯಾಪಿಟಲ್ ಇದೆ. ನಮ್ದು ಟ್ರೇಡರ್ಸ್ ಕೂಡ ಲೆಟ್ಸೆ 1 ಲಕ್ಷ ಕ್ಯಾಪಿಟಲ್ ಇದೆ. ತುಂಬಾ ಜನ ಟ್ರೇಡರ್ಸ್ ಇದ್ದಾರೆ, 400 ರಿಂದ 500 ಜನ ಟ್ರೇಡರ್ಸ್ ಇದ್ದಾರೆ ಓರೋನಲ್ಲಿ. ಯಾರ್ದು ಬೇಕಾದ್ರೆ ನೀವು ಟ್ರೇಡ್ಸ್ ನ ಕಾಪಿ ಮಾಡ್ಬೋದು. ಹೇಗೆ, ಒಬ್ಬ ಟ್ರೇಡರ್ ಇದ್ದಾನೆ 1 ಲಕ್ಷ ಕ್ಯಾಪಿಟಲ್ ಅಲ್ಲಿ, ಅವನು ಎವ್ರಿ ಮಂತ್ 10% ಪ್ರಾಫಿಟ್ ನ ತೆಗಿತಿದ್ದಾನೆ. ನಿಮಗೂ ಅನ್ಸುತ್ತೆ ಯಾರ್ ನನಗೂ ಕೂಡ ಸೇಮ್ ಟ್ರೇಡ್ಸ್ ಬೇಕು ನನ್ನ ಅಕೌಂಟ್ ಅಲ್ಲಿ, ಇದು ಪಾಸಿಬಲ್ ಇದೆಯಾ? 100% ಪಾಸಿಬಲ್. ಹೇಗೆ, ಟ್ರೇಡರ್ ಅಕೌಂಟ್ ಜೊತೆ ನಿಮ್ಮ ಅಕೌಂಟ್ ನ 1 ಲಕ್ಷದ ಅಕೌಂಟ್ ಜೊತೆ ನಿಮ್ಮ 1 ಲಕ್ಷದ ಅಕೌಂಟ್ ನ ಕನೆಕ್ಟ್ ಮಾಡ್ತೀವಿ. ಟ್ರೇಡರ್ ಏನ್ ಟ್ರೇಡ್ ತೆಗಿತಾನ ಅವನ ಅಕೌಂಟ್ ಅಲ್ಲಿ, ಸೇಮ್ ವಿದಿನ್ ಮಿಲಿ ಸೆಕೆಂಡ್ಸ್ ಸೇಮ್ ಟ್ರೇಡ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ಗೋಲ್ಡ್ ಅಲ್ಲಿ ಬೈ ಮಾಡಿದ್ರೆ ಟ್ರೇಡರ್ ನಿಮ್ಮ ಅಕೌಂಟ್ ಅಲ್ಲಿ ಕೂಡ ಗೋಲ್ಡ್ ಅಲ್ಲಿ ಬೈ ಆಗುತ್ತೆ. ಸೇಲ್ ಮಾಡಿದ್ರೆ ಸೆಲ್ ಆಗುತ್ತೆ. ವಿದಿನ್ ಮಿಲಿ ಸೆಕೆಂಡ್ಸ್ ಬೈ ಸೆಲ್ ಆಗುತ್ತೆ. $10 ಪ್ರಾಫಿಟ್, ಲೆಟ್ಸ್ ₹1,000 ಪ್ರಾಫಿಟ್, ನಿಮ್ಮ ಅಕೌಂಟ್ ಅಲ್ಲಿ ಕೂಡ ₹1,000 ಪ್ರಾಫಿಟ್ ಇರುತ್ತೆ. ಆ ತರ ಕಾಪಿ ಟ್ರೇಡ್ ನೀವೇನು ಮಾಡ್ಬೇಕು ಅಂದ್ರೆ ಎಲ್ಲ ಆಟೋಮೇಟೆಡ್. ಬಟ್ ಯಾವುದೇ ಟ್ರೇಡರ್ ಫ್ರೀ ಆಗಿ ಟ್ರೇಡ್ ಮಾಡಲ್ಲ, ಅವ್ರದ್ದು ಒಂದು ಫೀಸ್ ಇರುತ್ತೆ. ಫೀಸ್ ನೀವೇನು 1 ಲಕ್ಷ ಹಾಕಿರ್ತೀರಾ, 50 ಲಕ್ಷ ಹಾಕಿರ್ತೀರಾ, ಏನೋ ಒಂದು ಹಾಕಿರ್ತೀರಾ. ಸೊ ಅದ್ರ ಮೇಲೆ, ನಿಮ್ಮ ಕ್ಯಾಪಿಟಲ್ ಮೇಲೆ, ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಯಾವುದು ಕೂಡ ಅವರು ಚಾರ್ಜ್ ಮಾಡಲ್ಲ. ಏನು ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ, ಲೆಟ್ಸ್ 10% ಪ್ರಾಫಿಟ್, 10,000 ಪ್ರಾಫಿಟ್ ಜನರೇಟ್ ಆಗಿರುತ್ತೆ. ಅದರಲ್ಲಿ 70% ನಿಮ್ದು, ಬರೀ 30% ಮಾತ್ರ ಟ್ರೇಡರ್. ಅಂದ್ರೆ ₹7,000 ನಿಮ್ದು, ₹3,000 ಟ್ರೇಡರ್ದು. ಅದು ಕೂಡ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ, ನೀವು ಕೂಡ ಕೊಡ್ಬೇಕು ಅಂತಿಲ್ಲ. ನಿಮ್ಮ ಪ್ರಾಫಿಟ್ ಇಂದ ಆಟೋಮೆಟಿಕ್ ಆಗಿ ವೀಕ್ಲಿ ಕಟ್ ಆಗುತ್ತೆ. ಆಯ್ತಾ? ಇವಾಗ ನೋಡಿ, ನೀವೇನ್ ಅಕೌಂಟ್ ನಿಮ್ದು ಕನೆಕ್ಟ್ ಮಾಡ್ತೀರಾ, ಅದು ನಿಮ್ದು ಫುಲ್ 100% ಕಸ್ಟಡಿ ನಿಮ್ಮ ಒಟ್ಟಿಗೆನೆ ಇರುತ್ತೆ. ನೀವು ಯಾವತ್ತೂ ಕೂಡ ನಿಮ್ಮ ಹಣ ನಾವು ವಿಡ್ರಾ ಮಾಡ್ಕೋಬಹುದು ಎನಿ ಟೈಮ್ ಫ್ರಮ್ ಮಂಡೇ ಟು ಫ್ರೈಡೆ, ಎನಿ ಟೈಮ್. So moving on to next slide, guys. So withdrawals ಬಗ್ಗೆ ಮಾತಾಡೋಣ. ಇಲ್ಲಿ ನೋಡಿ, ನೀವು ಎನಿ ಟೈಮ್ ಮಂಡೇ ಟು ಫ್ರೈಡೆ ನೀವು ಎನಿ ಟೈಮ್ ನೀವು ನಿಮ್ದು ಹಣನ ವಿಡ್ರಾ ಮಾಡ್ಕೋಬಹುದು. ಸಾಟರ್ಡೆ ಸಂಡೇ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಸಾಟರ್ಡೆ ಸಂಡೇ ಬಂದ್ಬಿಟ್ಟು ಮಾರ್ಕೆಟ್ ರಜೆ ಇರುತ್ತೆ. ಅದಕ್ಕೆ ವಿಡ್ರೋಲ್ ಬಂದ್ಬಿಟ್ಟು ಲೆಟ್ಸ್ ಇವಾಗ ನೀವು ವಿಡ್ರೋಲ್ ಮಾಡಿದ್ರೆ ಮಿನಿಮಮ್ 5 ಮಿನಿಟ್ಸ್ ತಗೊಳುತ್ತೆ, ಮ್ಯಾಕ್ಸಿಮಮ್ 24 ಗಂಟೆ, 5 ನಿಮಿಷದಿಂದ ಮ್ಯಾಕ್ಸಿಮಮ್ 24 ಗಂಟೆ ಒಳಗೆ ನಿಮ್ಮ ಅಕೌಂಟಿಗೆ ಬಂದು ಸಿಗುತ್ತೆ. ಆವ್ರೇಜ್ ಪ್ರೊಸೆಸಿಂಗ್ ಟೈಮಿಂಗ್ ಬಂದ್ಬಿಟ್ಟು 20 ರಿಂದ 30 ನಿಮಿಷಕ್ಕೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಮಿನಿಮಮ್ 5 ನಿಮಿಷ, ಮ್ಯಾಕ್ಸಿಮಮ್ 24 hours. ಈ
ಪ್ಲಾಟ್ಫಾರ್ಮ್ ಅಲ್ಲಿ ಮೋರ್ ದೆನ್ 40K ಪ್ಲಸ್ ಯೂಸ್ ಅಂದ್ರೆ 40,000 ಪ್ಲಸ್ ಕ್ಲೈಂಟ್ ಬೇಸ್ ಇದೆ ಇನ್ 19 ಕಂಟ್ರೀಸ್. $300 million ಆಲ್ರೆಡಿ ಪ್ರಾಫಿಟ್ ವಿಡ್ರಾವಲ್ಸ್ ಇವಾಗ ಕೊಟ್ಟಿದ್ದಾರೆ. ಓಕೆ, ಲೆಟ್ಸ್ ಇವಾಗ ನನಗೆ ಯಾರು ಕಾಣಿಸಿದ್ದಾರೆ? ಸೊ ಲೆಟ್ಸ್ ಇವಾಗ ನೋಡಿ, ಲೈಕ್ ಬಸವರಾಜ್ ಅವ್ರದ್ದು ಲೆಟ್ಸ್ ಫಾರ್ ಎಕ್ಸಾಂಪಲ್, ಬಸವರಾಜ್ ಸರ್ ಅವ್ರದ್ದು ಲೆಟ್ಸ್ ಇವಾಗ ಅವರು 1 ಕೋಟಿ ಹಾಕಿದ್ದಾರೆ. ಎಕ್ಸಾಂಪಲ್ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. 1 ಕೋಟಿ ಹಾಕಿದ್ದಾರೆ, ಆಯ್ತಾ? 1 ಕೋಟಿಯಲ್ಲಿ ಅವರು ಟ್ರೇಡಿಂಗ್ ಮಾಡಿ 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 ಒಂದು 10 ತಿಂಗಳಲ್ಲಿ 10 ಕೋಟಿ ಮಾಡಿರ್ತಾರೆ. ಈ 10 ಕೋಟಿ ಮಾಡಿದಾಗ ಈ ಓರೋನ್ ಬ್ರೋಕರ್ ಏನಿದೆ, ಅವ್ರು ವಿಡ್ರಾವಲ್ಸ್ ಹೆಂಗ್ ಕೊಡ್ತಾರೆ? ಈ ಕ್ವಶನ್ ನಿಮ್ ತಲೆಯಲ್ಲಿ ಇರ್ಬೋದು. ಯಾರು ಕೊಡ್ತಾರೆ? ಈ ಕ್ವಶನ್ ನಿಮ್ ತಲೆಯಲ್ಲಿ ಇರ್ಬೋದು ಅಲ್ವಾ? ಅದ್ ಹೇಗೆ ಕೊಡ್ತಾರೆ ನೋಡಿ. ಸೊ ಎಲ್ಲಾ ಬ್ರೋಕರ್ಸ್ ಜೊತೆ, ಎಲ್ಲಾ ಬ್ರೋಕರ್ ಅಂದ್ರೆ ಜೆನ್ವಿನ್ ಬ್ರೋಕರ್, ರಿಯಲ್ ಬ್ರೋಕರ್ಸ್ ಜೊತೆ ಏನಿರುತ್ತೆ ಅಂದ್ರೆ ಲಿಕ್ವಿಡಿಟಿ ಪ್ರೊವೈಡರ್ಸ್ ಇರ್ತಾರೆ. ಲಿಕ್ವಿಡಿಟಿ ಪ್ರೊವೈಡರ್ಸ್ ನೋಡಿ, ಅವರೊಂದು ಲಿಕ್ವಿಡಿಟಿ ಪ್ರೊವೈಡರ್ಸ್ ಬಂದ್ಬಿಟ್ಟು ಎಲ್ಮ್ಯಾಕ್ಸ್ ಗ್ರೂಪ್, ಫಿನಾಲ್ಟೋ, ಸ್ವಿಸ್ ಕೋಟ್, JP Morgan Chase. JP Morgan Chase ಲೈಕ್ ನೀವು ಹೆಸರು ಕೇಳಿರ್ಬೋದಲ್ಲ, ಒನ್ ಆಫ್ ದಿ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಇನ್ ದಿ ಎಂಟೈರ್ ವರ್ಲ್ಡ್. ಈ ವರ್ಲ್ಡ್ ಅಲ್ಲೇ ಇವೆಲ್ಲ ಲೈಕ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತೀವಿ ಇದಕ್ಕೆ, ಇವರೆಲ್ಲ ಅದು. ಸೊ ಬೇಸಿಕಲಿ ಬ್ಯಾಂಕ್ಸ್. ಇವಾಗ ಏನು ನೀವು ಡೆಪಾಸಿಟ್ ಮಾಡ್ತೀರಾ, ಲೆಟ್ಸ್ 10,000, 20,000, 30,000, 50,000 ಅಥವಾ 1 ಲಕ್ಷ ಡೆಪಾಸಿಟ್ ಮಾಡ್ತೀರಾ ಓರೋನ್ ಇದ್ರಲ್ಲಿ, ಅದು ಓರೋನ್ ಬ್ಯಾಂಕ್ ಅಕೌಂಟಿಗೆ ಹೋಗಲ್ಲ. ಇದೆಲ್ಲ ನಿಮ್ದು ಏನ್ ಡೆಪಾಸಿಟ್ ಇರುತ್ತೆ ಅದು ಎಲ್ಮ್ಯಾಕ್ಸ್, ಫಿನಾಲ್ಟೋ, ಸ್ವಿಸ್ ಕೋಟ್, JP Morgan ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ನಿಮ್ ಡೆಪಾಸಿಟ್ಸ್ ಬ್ಯಾಂಕ್ ಅಲ್ಲಿ ಇರುತ್ತೆ. ನೀವೇನು ಪ್ರಾಫಿಟ್ ಮಾಡ್ತೀರಾ, ಪ್ರಾಫಿಟ್ ಕೂಡ ಓರೋನ್ ಕೊಡಲ್ಲ, ಈ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಕೊಡುತ್ತೆ. ನೀವು ಎಷ್ಟೇ ಪ್ರಾಫಿಟ್ ಮಾಡಿ, ಓರೋನ್ ಏನ್ ಹೇಳುತ್ತೆ, ಸರ್ ನೀವು ಎಷ್ಟು ಬೇಕಾದ್ರೂ ಟ್ರೇಡ್ ಮಾಡಿ, ಲಾಸ್ ಆದ್ರೂ ಮಾಡಿ, ಪ್ರಾಫಿಟ್ ಆದ್ರೂ ಮಾಡಿ, ನಮಗೆ ಗೊತ್ತಿಲ್ಲ, ಬಟ್ ನೀವು ಟ್ರೇಡ್ ಮಾಡಿ. ಏನಕ್ಕೆ? ಓರೋನ್ ಬಂದ್ಬಿಟ್ಟು ಒಂದು ಬ್ರೋಕರ್ಗೆ ಬ್ರೋಕರೇಜ್ ಮೇಲೆ ತಮ್ಮ ಕಮಿಷನ್ ಸಿಗುತ್ತೆ. ಇದೊಂದು ಜಸ್ಟ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಸ್ ಗೈಸ್, ಇದು ಓರೋನ್ ಬಗ್ಗೆ ಹೇಳಿದೆ. ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು PPT ಶೇರ್ ಮಾಡಿ, ಪ್ರೆಸೆಂಟೇಷನ್ ಶೇರ್ ಮಾಡಿಬಿಟ್ಟು ನನಗೆ ಇಲ್ಲಿ ನೀವು ಹೇಗೆ ಅರ್ನ್ ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಎಸ್, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಸ್ಲೈಡ್ ಇದು. ಸೊ ನೋಡಿ, ಲೈಸೆನ್ಸ್ ಬಗ್ಗೆ ಪುನಃ ಹೇಳ್ಕೊಡ್ತೀನಿ. FSC Mauritius ಲೈಸೆನ್ಸ್ ಇದೆ ಆಲ್ರೆಡಿ, ಸೆಂಟ್ ಲೂಷಿಯಸ್ ಆಲ್ರೆಡಿ 2 ಲೈಸೆನ್ಸ್ ಇದೆ. SCA ದುಬೈ ಮತ್ತೆ ASIC ಆಸ್ಟ್ರೇಲಿಯಾಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಇನ್ನೂ 2 ಲೈಸೆನ್ಸ್ ಬರುತ್ತೆ. ಟೋಟಲ್ ಇವ್ರ ಜೊತೆ 4 ಲೈಸೆನ್ಸ್ ಆಗುತ್ತೆ. ಓಕೆ, ಸೊ ಯಾವುದೇ ಬ್ರೋಕರ್ ಜೊತೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಇರುತ್ತೆ. ಇವ್ರ ಜೊತೆ ಮೈಕ್ರೋ ಅಕೌಂಟ್ ಇದೆ, ಟ್ರೂ ಸ್ಪ್ರೆಡ್ ಅಕೌಂಟ್ ಇದೆ, ಸ್ಟ್ಯಾಂಡರ್ಡ್ ಅಕೌಂಟ್ ಇದೆ, ಸಾಫ್ಟ್ ಅಕೌಂಟ್ ಇದೆ, ECN ಅಕೌಂಟ್ ಇದೆ. ಡಿಫ್ರೆಂಟ್ ಅಕೌಂಟ್ ಟೈಪ್ಸ್ ಡಿಫ್ರೆಂಟ್ ಬೆನಿಫಿಟ್ಸ್ ಇರುತ್ತೆ. ಇವತ್ತು ಮಾತಾಡೋಣ ನಾವು ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ಬಗ್ಗೆ. ಇಲ್ಲಿ ಮಿನಿಮಮ್ ಡೆಪಾಸಿಟ್ ಬಂದ್ಬಿಟ್ಟು $100 ಅಂದ್ರೆ 10,000 rupees ಅಪ್ರಾಕ್ಸಿಮೇಟ್ಲಿ. ಇದ್ರದ್ದು ಬೆನಿಫಿಟ್ಸ್ ಹೇಗೆ ಅಂತ ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ಅಲ್ಲಿ ನೋಡಿ, ರ್ಯಾಂಕ್ 1 ಇಂದ ರ್ಯಾಂಕ್ 5 5 ರ್ಯಾಂಕ್ ಇರುತ್ತೆ, ಮತ್ತೆ 5 ಲೆವೆಲ್ಸ್ ಇರುತ್ತೆ. 5 ರ್ಯಾಂಕ್ 5 ಲೆವೆಲ್. ಸೊ ರ್ಯಾಂಕ್ 1 ಅಚೀವ್ ಮಾಡ್ಲಿಕ್ಕೆ ನಿಮಗೆ ಮಿನಿಮಮ್ ನಿಮ್ಮ ಕೆಳಗೆ ನೀವು ಒಬ್ಬ ಕ್ಲೈಂಟ್ ನೀವು ರೆಫರ್ ಮಾಡಿರ್ಬೇಕು. ಅವಾಗ ಆ ಕ್ಲೈಂಟ್ ಅಕೌಂಟ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ ಪರ್ ಸ್ಟ್ಯಾಂಡರ್ಡ್ ಲಾಟ್ ನಿಮಗೆ $2 ಸಿಗುತ್ತೆ. $2 ಅಂದ್ರೆ ಲೈಕ್ $1 ಅಂದ್ರೆ $100 ಇಟ್ಕೊಳ್ಳಿ. $100 ಸ್ವಲ್ಪ ₹6, ₹5, ₹4 ಕಡಿಮೆ ಇರುತ್ತೆ. ಸೊ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ನೀವು ಲೈಕ್ $100 ಇಟ್ಕೊಳ್ಳಿ. $2 ಅಂದ್ರೆ $200. $1 100, $2 ಅಂದ್ರೆ $200 ಅಂತ ಲೈಕ್ ಲೆಟ್ಸ್ ಸೇ ಅಪ್ರಾಕ್ಸಿಮೇಟ್ಲಿ ತಿಳ್ಕೊಳ್ಳೋಣ. ರ್ಯಾಂಕ್ 1 ಅಲ್ಲಿ ನೀವು ನಿಮ್ಮ ಲೈಕ್ ಅಟ್ಲೀಸ್ಟ್ 1 ಕ್ಲೈಂಟ್ಗೆ ನೀವು ರೆಫರ್ ಮಾಡಿದಾಗ ಆ ಕ್ಲೈಂಟ್ ಎವ್ರಿ ಟೈಮ್ ಏನ್ ಟ್ರೇಡ್ ಮಾಡ್ತಾರೆ, ಎವ್ರಿ ಟೈಮ್ ಅವ್ರು ಟ್ರೇಡ್ ಮಾಡ್ಲಿ ಅಥವಾ ಬಿಡ್ಲಿ ಅಥವಾ ಕಾಪ್ ಟ್ರೇಡ್ ಅವ್ರ ಅಕೌಂಟ್ ಅಲ್ಲಿ ಎವ್ರಿ ಟೈಮ್ ಟ್ರೇಡ್ ಆದಾಗ ನಿಮಗೆ ಎವ್ರಿ ಟ್ರೇಡ್ ನಿಮಗೆ ಕಮಿಷನ್ ಸಿಗ್ತಾ ಇರುತ್ತೆ. ನನ್ನ ಜೊತೆ ಎಷ್ಟು ಕ್ಲೈಂಟ್ಸ್ ಇದಾರೆ? ಆಲ್ಮೋಸ್ಟ್ 2,000 ಕ್ಲೈಂಟ್ಸ್ ಇದಾರೆ. 2,000 ಕ್ಲೈಂಟ್ಸ್. ಒಬ್ಬೊಬ್ಬ ಕ್ಲೈಂಟ್ಸ್ ಕೂಡ ಲೈಕ್ ಒಂದೊಂದ್ಸಲ ಒಬ್ಬ ದಿನಕ್ಕೆ 5 ಟ್ರೇಡ್ ಮಾಡೋದು, ಒಬ್ರು 50 ಮಾಡಬಹುದು, 1 ಕೂಡ ಮಾಡ್ಬೋದು, 10 ಕೂಡ ಮಾಡ್ಬೋದು. ನೋಡಿ, 2,000 ಜನರು ಎವ್ರಿ ಟೈಮ್ ಟ್ರೇಡ್ ಮಾಡಿದಾಗ ನನಗೆ ಕಮಿಷನ್ಸ್ ಬರ್ತಾ ಇರುತ್ತೆ. ನನಗೆ ಜಾಬ್ ಮಾಡ್ಬೇಕು ಅಂತಾನೆ ಇಲ್ಲ. 13 ಕಂಟ್ರೀಸ್ ಅಲ್ಲಿ ಒಂದು ಕ್ಲೈಂಟ್ ಬೇಸ್ ಇದೆ ನೋಡಿ. ಇದಕ್ಕೆ ಹೇಳೋದು ಪ್ಯಾಸಿವ್ ಇನ್ಕಮ್ ಅಂತ, ಗೊತ್ತಾಯ್ತಾ? ಸೊ ರ್ಯಾಂಕ್ 2 ಅಚೀವ್ ಮಾಡ್ಲಿಕ್ಕೆ ನಿಮಗೆ ಮಿನಿಮಮ್ 5 ಕ್ಲೈಂಟ್ಸ್ ನೀವು ರೆಫರ್ ಮಾಡಿರ್ಬೇಕು. ಲೆವೆಲ್ 1 ಅಲ್ಲಿ ನಿಮಗೆ $2.5 ಸಿಗುತ್ತೆ. ರ್ಯಾಂಕ್ 1 ಸಿಗ್ತಿದ್ದು $2 ಸಿಗ್ತಿದೆ, ಇಲ್ಲಿ ನಿಮಗೆ $2.5 ಸಿಗುತ್ತೆ. ಲೆವೆಲ್ 2 ನಿಮಗೆ $1 ಸಿಗುತ್ತೆ. ಲೆವೆಲ್ 2 ಅಂದ್ರೆ ನಿಮ್ಮ ಕ್ಲೈಂಟ್ಸ್ ಬೇರೆಯವರಿಗೆ ರೆಫರ್ ಮಾಡ್ತಾರಲ್ಲ, ಇಂಡೈರೆಕ್ಟ್ ಕ್ಲೈಂಟ್ಸ್, ಅದಕ್ಕೆ ನಿಮಗೆ ಲೆವೆಲ್ 2 ಕ್ಲೈಂಟ್ಸ್ ಅಂತ ಹೇಳ್ತೇವೆ. ರ್ಯಾಂಕ್ 3 ಅಚೀವ್ ಮಾಡ್ಲಿಕ್ಕೆ ಮಿನಿಮಮ್ 15+ ಕ್ಲೈಂಟ್ಸ್ ಬೇಕು. ಇಲ್ಲಿ ನಿಮಗೆ 2.5 ಅಲ್ಲ $3 ಸಿಗುತ್ತೆ. ಇಲ್ಲಿ ಕೆಳಗೆ ನಿಮ್ಮ ಲೆವೆಲ್ 2 ಇಂದ $1, ಲೆವೆಲ್ 3 ಇಂದ $0.7. ರ್ಯಾಂಕ್ 4 ಅಚೀವ್ ಮಾಡ್ಲಿಕ್ಕೆ 25+ ಕ್ಲೈಂಟ್ಸ್, 4, 1, 0.7, 0.5. ರ್ಯಾಂಕ್ ಹೈಯೆಸ್ಟ್ ರ್ಯಾಂಕ್ ಇದು ಓರೋನಲ್ಲಿ
50 ಕ್ಲೈಂಟ್ಸ್ ಬೇಕು ರ್ಯಾಂಕ್ 5 ಅಚೀವ್ ಮಾಡಲಿಕ್ಕೆ. ಇಲ್ಲಿ ನಿಮಗೆ ಫಸ್ಟ್ ಡೈರೆಕ್ಟ್ ಕ್ಲೈಂಟ್ಸ್ ಇಂದ ನಿಮಗೆ $5 ಸಿಗುತ್ತೆ. ನೆಕ್ಸ್ಟ್ ಒಂದು 0.7, 0.5 ಅಂಡ್ 0.54 ಗೈಸ್. ಓವರ್ನಲ್ಲಿ ಆಲ್ಮೋಸ್ಟ್ 150ರಿಂದ 200 ಜನ ರ್ಯಾಂಕ್ 5 ಅನ್ನು ಅಚೀವ್ ಮಾಡಿದ್ದಾರೆ. ನಂದು ಕೂಡ ರ್ಯಾಂಕ್ 5 ಅಲ್ಲಿ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಗೈಸ್ ಓವರ್ನಲ್ಲಿ 5 ಲಕ್ಷದಿಂದ 3 ಕೋಟಿ, ಎಷ್ಟು 3 ಕೋಟಿ ಪರ್ ಮಂತ್ ಇನ್ಕಮ್ ಕೂಡ ತೆಗೆಯೋರು ಸಹ ಇದ್ದಾರೆ. 5 ಲಕ್ಷದಿಂದ 3 ಕೋಟಿ ಪರ್ ಮಂತ್ ಇನ್ಕಮ್ ಕೂಡ ತೆಗೆಯೋರು ಇದ್ದಾರೆ. ನಿಮಗೆ ಫೋಟೋಸ್ ಕೂಡ ತೋರಿಸ್ತೀನಿ. ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್. ಸೊ ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ನೋಡಿ ಇಲ್ಲಿ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾರಿಗಾದ್ರೂ ಇದೊಂದು $10,000 ಲೈಕ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. $10,000 ಅಂದ್ರೆ 10 ಲಕ್ಷದ ಅಕೌಂಟ್. ಟ್ರೇಡಿಂಗ್ ಅಲ್ಲಿ ಯಾರಾದ್ರೂ 10 ಲಕ್ಷ ಹಾಕಿದ್ರೆ, ಇವಾಗ ನೋಡಿ ಅವ್ರ ಅಕೌಂಟ್ ಅಲ್ಲಿ ಎವ್ರಿ ಮಂತ್ 5% ಬೋನಸ್ ಸಿಗುತ್ತೆ. 10 ಲಕ್ಷಕ್ಕೆ 5% ಎಷ್ಟಾಯ್ತು? 50,000. 50,000 ಅವರಿಗೆ ಬೋನಸ್ ಸಿಗುತ್ತೆ ನಿಮ್ಮ ಕ್ಲೈಂಟಿಗೆ ನೀವು ರೆಫರ್ ಮಾಡಿದ್ರೆ. ಸೊ ನಿಮಗೇನ್ ಸಿಗುತ್ತೆ? ನಿಮಗೆ ಅವ್ರದ್ದು 5% 10% ಸಿಗುತ್ತೆ. ಅಂದ್ರೆ ನಿಮಗೆ $50 ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ನಿಮಗೆ 5,000 ಎವ್ರಿ ಮಂತ್ ಸಿಗ್ತಾ ಇರುತ್ತೆ, ಎವ್ರಿ ಮಂತ್. ಇವಾಗ ನಿಮ್ಮ ಅವ್ರ ಸೆಕೆಂಡ್ ಲೆವೆಲ್ ನಿಮಗೆ $20 ಸಿಗುತ್ತೆ, ಥರ್ಡ್ ಲೆವೆಲ್ $15, ಫೋರ್ತ್ ಲೆವೆಲ್ $10, ಫಿಫ್ತ್ ಲೆವೆಲ್ $5. ಎವ್ರಿ ಮಂತ್ ಇದು ರೆಫರಲ್ ಬೋನಸ್. ನೀವು ಯಾರಿಗಾದ್ರೂ ರೆಫರ್ ಮಾಡಿ, ಬೇಟ್ $100, $200 ಅಥವಾ ₹1,000, 10,000, 20,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಎಷ್ಟಾದ್ರೂ ರೆಫರ್ ಮಾಡಿ, ಎವ್ರಿ ಮಂತ್ ನಿಮಗೆ ಅವ್ರ ಅಕೌಂಟ್ ಅಲ್ಲಿ ಅವ್ರಿಗೆ ಏನ್ ಬೋನಸ್ ಸಿಗುತ್ತೆ, ಅವ್ರ ಬೋನಸ್ ನಿಮಗೆ ನಿಮ್ಮ ಫಸ್ಟ್ ಲೆವೆಲ್ 10% ಸಿಗುತ್ತೆ, ಸೆಕೆಂಡ್ ಲೆವೆಲ್ 4%, ಥರ್ಡ್ ಲೆವೆಲ್ 3%, ಫೋರ್ತ್ ಅಲ್ಲಿ 2%, ಫಿಫ್ತ್ ಲೆವೆಲ್ ಅಲ್ಲಿ 1% ಸಿಗುತ್ತೆ. ಸೊ ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್. ಸೊ ನಂಗೆ ಗೊತ್ತು ತುಂಬಾ ಜನಕ್ಕೆ ಇದು ಫಸ್ಟ್ ಟೈಮ್ ಟ್ರೇಡಿಂಗ್ ಇಂಡಸ್ಟ್ರಿ, ಫಸ್ಟ್ ಟೈಮ್ ನಿಮಗೆ ತುಂಬಾ ಜನಕ್ಕೆ ಅರ್ಥ ಆಗ್ತಿಲ್ಲ. ಇಟ್ಸ್ ಓಕೆ. ಹೋಗ್ತಾ ನಿಮಗೆ ಇನ್ನೂ ಕೂಡ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಟ್ರೈ ಮಾಡ್ಕೊಳ್ಳಿ. ಸೊ ಮೂವಿಂಗ್ ಆನ್ ನೆಕ್ಸ್ಟ್. ಇವಾಗ ನೋಡಿ, ಒಂದು ಸಿಲ್ವರ್ ಕ್ಲಬ್ ಅಂತಿದೆ. ಸಿಲ್ವರ್ ಕ್ಲಬ್ ಅಚೀವ್ ಮಾಡ್ಲಿಕ್ಕೆ ನಿಮಗೆ ಟೋಟಲ್ ಬಿಸ್ನೆಸ್ ನಿಮ್ದು 2.5 ಕೋಟಿ ಆಗಿದೆ. ಎಷ್ಟು? 2.5 ಕೋಟಿ. ಸೊ 2.5 ಕೋಟಿ ನಿಮ್ದು. ಸೊ ನಿಮ್ಮ ಡೈರೆಕ್ಟ್ ಬಿಸ್ನೆಸ್ ಅಲ್ಲಿ 50 ಲಕ್ಷ, ಟೋಟಲ್ ನಿಮ್ಮ ಟೀಮ್ ಇಂದ 2 ಕೋಟಿ ಆಗಿರ್ಬೇಕು. ಆದಾಗ ನಿಮಗೆ ಏನ್ ಸಿಗುತ್ತೆ? ಅಪ್ರಾಕ್ಸಿಮೇಟ್ಲಿ ನಿಮ್ದು ಇನ್ಕಮ್ ಬಂದ್ಬಿಟ್ಟು, ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಆಗಿ, ಅಪ್ರಾಕ್ಸಿಮೇಟ್ಲಿ ನಿಮ್ದು ಇನ್ಕಮ್ ಬಂದ್ಬಿಟ್ಟು 1 ಲಕ್ಷದಿಂದ 2 ಲಕ್ಷ ಗಂಟೆ ಇರುತ್ತೆ ಸಿಲ್ವರ್ ಕ್ಲಬ್ ಅಲ್ಲಿ. ಎಷ್ಟು? 1 ಲಕ್ಷದಿಂದ 2 ಲಕ್ಷ ಎವ್ರಿ ಮಂತ್ ನಿಮಗೆ ಇನ್ಕಮ್ ಸಿಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಗೋಲ್ಡ್ ಕ್ಲಬ್ ಅಚೀವ್ ಮಾಡ್ಲಿಕ್ಕೆ ಟೋಟಲ್ ಬಿಸ್ನೆಸ್ ನಿಮ್ದು 5 ಕೋಟಿ ಇರಬೇಕು. 5 ಕೋಟಿಲಿ 4 ಕೋಟಿ ನಿಮ್ಮ ಟೋಟಲ್ ಟೀಮ್ ಇಂದ, 1 ಕೋಟಿ ಬಿಸ್ನೆಸ್ ನಿಮ್ಮ ಡೈರೆಕ್ಟ್ ಇಂದ. ಸೊ ಗೋಲ್ಡ್ ಕ್ಲಬ್ ಅಚೀವ್ ಮಾಡಿದ್ಮೇಲೆ ಕ್ಲೀನ್ ಆಗಿ ಕೇಳ್ಕೊಳ್ಳಿ, ಗೋಲ್ಡ್ ಕ್ಲಬ್ ಅಚೀವ್ ಮಾಡಿದ್ಮೇಲೆ ನಿಮ್ದು ಇನ್ಕಮ್ ಬಂದ್ಬಿಟ್ಟು 4 ಲಕ್ಷದಿಂದ 7 ಲಕ್ಷ ಆಗುತ್ತೆ. ಎಷ್ಟು? 4 ಲಕ್ಷದಿಂದ 7 ಲಕ್ಷ. ಸೊ ನೆಕ್ಸ್ಟ್ ನೋಡಿ, 1 ಮಿಲಿಯನ್ ಕ್ಲಬ್. 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡ್ಲಿಕ್ಕೆ ನಿಮ್ದು ಟೋಟಲ್ ಬಿಸ್ನೆಸ್ $1 ಮಿಲಿಯನ್ ಆಗಿರ್ಬೇಕು. $1 ಮಿಲಿಯನ್ ಅಂದ್ರೆ 10 ಕೋಟಿ. 10 ಕೋಟಿಲಿ 8 ಕೋಟಿ ನಿಮ್ಮ ಟೋಟಲ್ ಟೀಮ್ ಇಂದ, 2 ಕೋಟಿ ನಿಮ್ಮ ಡೈರೆಕ್ಟ್ ಬಿಸ್ನೆಸ್. ನಂಗೆ ಗೊತ್ತು ಲೈಕ್ ದೊಡ್ಡ ನಂಬರ್ ಅಂತ ಅನ್ಸ್ತಿರ್ಬೋದು ನಿಮಗೆ. ಅಗೇನ್ ಗೈಸ್, ಇಫ್ ಯು ಥಿಂಕ್ ಬಿಗ್, ನಾವು ದೊಡ್ಡದಾಗಿ ಥಿಂಕ್ ಮಾಡಿ ನಾವು ದೊಡ್ಡದಾಗಿ ಅಚೀವ್ ಮಾಡ್ಬೋದು. ಇದೇನ್ ದೊಡ್ಡ ನಂಬರ್ಸ್ ಅಲ್ಲ, ತುಂಬಾ ಚಿಕ್ಕ ನಂಬರ್ಸ್. ದೊಡ್ಡದಾಗಿ ಥಿಂಕ್ ಮಾಡಿದ್ದು ಚಿಕ್ಕ ನಂಬರ್ ಅಂತ. ಓಕೆ, ಸೊ ಒಂದ್ ಸಲ ನಿಮ್ದು 1 ಮಿಲಿಯನ್ ಕ್ಲಬ್ ಅಚೀವ್ ಆದ್ಮೇಲೆ ನಿಮ್ದು ಎವ್ರಿ ಮಂತ್ ಇನ್ಕಮ್ ಗೈಸ್, ಎವ್ರಿ ಮಂತ್ ಇನ್ಕಮ್ ಬಂದ್ಬಿಟ್ಟು ಮಿನಿಮಮ್ 10 ಲ್ಯಾಕ್ ರುಪೀಸ್. 10 ಲ್ಯಾಕ್ ರುಪೀಸ್ ಮಿನಿಮಮ್ 10 ಲ್ಯಾಕ್ ರುಪೀಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇವಾಗ ನನ್ನ ಫೋನಿಂದ ಜಾಯ್ನ್ ಆಗ್ಬಿಟ್ಟು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಲೈವ್ ಟ್ರೇಡಿಂಗ್ ಕೂಡ ತೋರಿಸ್ತೀನಿ, ನಮ್ದು ಟೀಮ್ ಕೂಡ ತೋರಿಸ್ತೀನಿ. ಎಲ್ಲ ಕ್ಲೀನಾಗಿ ನೋಡಿ, ಕ್ವಶನ್ಸ್ ಕೇಳಿ, ನಾನು ಅರ್ಥ ಮಾಡ್ಕೊಳ್ಳಿ ಇನ್ನು ಕ್ಲೀನ್ ಆಗಿ. ಓಕೆ, 1 ನಿಮಿಷ ಕೊಡಿ, ನನ್ನ ಫೋನಿಂದ ಜಾಯ್ನ್ ಆಗ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಇಲ್ಲಿ ಲೈವ್ ಟ್ರೇಡಿಂಗ್ ನೋಡ್ಬೇಕು? ಲೈವ್ ಟ್ರೇಡಿಂಗ್ ನೋಡ್ಬೇಕಾ ನಿಮಗೆ? Yes, sir. My voice, sir. Yes, sir. Very much audible. Shilpa ma'am, can you make my another account co-host, please? Yes, sir. Which one, sir? Please raise your hand. Same, under the name Yashkir Laya. Yes. Yes, sir, done. Thank you.
ಇಲ್ಲಿ ಡಿಫ್ರೆಂಟ್ ಜನರದ್ದು ನಿಮ್ಗೆ ಇನ್ಕಮ್ ತೋರಿಸ್ತೀನಿ. ಅವರೊಂದು ಎಷ್ಟೆಷ್ಟು ಇನ್ಕಮ್ ತೆಗಿತಾರೆ ಅಂತ ನೋಡಿ ನೀವು. ಇದು ಬಂದ್ಬಿಟ್ಟು ನಮ್ಮ ಮುಂಬೈ ಟೀಮ್. ಮುಂಬೈ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನೋಡಿ, ಯಾರೊಬ್ರು ಲೈಕ್ 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡಿದ್ದಾರೆ. ಸರ್ ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸಿ, ಸ್ಕ್ರೀನ್ ಫಿಗರ್ಸ್ ಕಾಣ್ತಾ ಇಲ್ಲ. ಸೊ ಸ್ವಲ್ಪ ಕಾಣಿಸ್ತಿದೆ? ಎನ್ಲಾರ್ಜ್ ಮಾಡಿ. ಇವಾಗ ಕಾಣಿಸ್ತಿದೆಯಾ? ಎಸ್ ಥ್ಯಾಂಕ್ ಯು. ಓಕೆ ಸರ್. ಆ ಇನ್ಕಮ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಮಂತ್ಲಿ ಓಕೆ ಸರಿ. ಓಕೆ ನೋಡಿ, 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡಿದ್ದಾರೆ ಇವರು. ಎಷ್ಟು ಟೋಟಲ್ ವಾಲ್ಯೂಮ್ ಮಾಡಿದ್ದಾರೆ, ಟೋಟಲ್ ಬಿಸ್ನೆಸ್ ಮಾಡಿದ್ದಾರೆ. ಟೋಟಲ್ ಆಲ್ಮೋಸ್ಟ್ ಇವ್ರದ್ದು 63 ಕೋಟಿ. ಇದು ಹೈಯೆಸ್ಟ್ ಅವರಲ್ಲಿ ಇವ್ರು ಮಾಡಿದೊಬ್ರು ಬೀನಾ ಮ್ಯಾಮ್ ಅಂತ ಹೇಳ್ಬಿಟ್ಟು 63 ಕೋಟಿ ಲೈಕ್ ಬಿಸ್ನೆಸ್ ಮಾಡಿದ್ರು. ಇವ್ರು ನೋಡಿ ಮಂತ್ಲಿ ಇನ್ಕಮ್ ನೋಡಿ 63 ಲಕ್ಷ ಇದೆ. ಅವ್ರು ಏನ್ ಬಿಸ್ನೆಸ್ ಮಾಡಿರ್ತಾರೆ ಅದ್ರದ್ದು 1% ಎವ್ರಿ ಮಂತ್ ಸಿಗುತ್ತೆ. ಎಷ್ಟು? 63 ಲಕ್ಷ. ಇಲ್ಲಿ ನೋಡ್ಬೋದು ನೀವು, ಅಪ್ರಾಕ್ಸಿಮೇಟ್ಲಿ 15 ಕೋಟಿ ಬಿಸ್ನೆಸ್ ಮಾಡಿದ್ದಾರೆ. ಮಂತ್ಲಿ ಇನ್ಕಮ್ 15 ಲಕ್ಷ, $15,700. ಇಲ್ಲಿ ನೋಡ್ಬೋದು ನೀವು ಒಬ್ಬರದು ಇನ್ಕಮ್ $22,000. ಈ ತರ ನಮ್ದು ಲೈಕ್ ಆನ್ಲೈನ್ ಮೀಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಇದು ನಮ್ದು ಜಮೈಕಾದು ಇದು ಏನು ಲೈಕ್ ಕ್ಲೈಂಟ್. ಇದು ನಮ್ಮ ಆಫ್ರಿಕನ್. ಇದು ನಮ್ದು ಥೈಲ್ಯಾಂಡ್ ಕ್ಲೈಂಟ್. ನನ್ನ ಬಿಸ್ನೆಸ್ ನಾನು ಹೇಳಿದಂಗೆ 13 ಕಂಟ್ರೀಸ್ ಅಲ್ಲಿ ಇದೆ. ನೋಡ್ಬೋದು, ನಿಕ್ ಅಂತ ಹೇಳ್ಬಿಟ್ಟು ಇವ್ರ ನೇಮ್. ಇದು ನಮ್ದು ಮೇಲೆ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನ್ ಅಂತ ಹೇಳ್ಬಿಟ್ಟು ತಮಿಳ್ನಾಡು, ಲೆಫ್ಟ್ ಅಲ್ಲಿ ಆಂಧ್ರ, ಕೆಳಗೆ ಬಂದ್ಬಿಟ್ಟು ಗುಜರಾತ್ ಕ್ಲೈಂಟ್. ತುಂಬಾ ಜನ ಹತ್ರ ಕಾರ್ಸ್ ಅಚೀವ್ ಮಾಡಿದ್ದಾರೆ, ನೋಡ್ಬೋದು ನೀವು ನಮ್ಮ ಟೀಮ್ ಅಲ್ಲಿ. UP ಕ್ಲೈಂಟ್ಸ್. ಇವ್ರದ್ದು ಡೇಟ್ ನೋಡ್ಬೋದು 2025. ನಾನು ಇದು ಓವರ್ ಲೈಕ್ 2.5 ವರ್ಷದಿಂದ ಮಾಡ್ತಿದ್ದೀನಿ. ಇವ್ರು ಇಂಡಿಯನ್, ಚೈನಾದಲ್ಲಿ ಲೈಕ್ ಮೆಡಿಸಿನ್ ಮತ್ತೆ ಲೈಕ್ MBBS ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಬಿಸ್ನೆಸ್ ಬಿಲ್ಡ್ ಆಗ್ತಿದೆ ನಮ್ದು. ಇವ್ರು ರೋಡೋ ಕಿಂಗ್ಸ್ಲಿ ಅಂತ ಹೇಳ್ಬಿಟ್ಟು ಆಫ್ರಿಕಾದಿಂದ ಪೊಲೀಸ್ ಮನೆಯವರು ಇವ್ರ ಅಕೌಂಟ್ ತೋರಿಸ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆಫ್ರಿಕಾ ಆನ್ಲೈನ್ ಮೀಟಿಂಗ್ ನಡೀತಿರುತ್ತೆ ಇಂಗ್ಲಿಷ್ ಅಲ್ಲಿ. ಆಫ್ರಿಕಾ, ವಿಯೆಟ್ನಾಂ. ಇವಾಗ ನಿಮಗೆ ಲೈವ್ ಟ್ರೇಡಿಂಗ್ ತೋರಿಸ್ತೀನಿ. ಇವ್ರ ಹೆಸರು ಸಂತೋಷ್ ಪಾಠಕ್ ಅಂತ ಹೇಳ್ಬಿಟ್ಟು. ಡೆಪಾಸಿಟ್ ಯಾವಾಗ ಮಾಡಿದ್ ಎಷ್ಟು ಮಾಡಿದ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ 26/1/19. January 19ಗೆ ಡೆಪಾಸಿಟ್ ಮಾಡಿದ್ರು. ಇದೆಷ್ಟು? 20,000. 20,000 ರುಪೀಸ್ ಅಲ್ಲ, ಇದು ಡಾಲರ್ಸ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 20 ಲಕ್ಷ. ನೋಡಿ, ಡೇಟ್ ಯೂಸ್ ಡೆಪಾಸಿಟ್ 26/01/19. January 19ಗೆ ಮಾಡಿದ $20,000 ಡೆಪಾಸಿಟ್ ಮಾಡಿದ್ದಾರೆ. ಓಕೆ, ನೀವು ನೋಡ್ಬೋದು ಇದುವರೆಗೆ ಲೈವ್ ಟ್ರೇಡಿಂಗ್ ಕೂಡ ನಡೀತಾ ಇದೆ. ಇಲ್ಲಿ ನೋಡಿ, 20,000 ಇದ್ದಿದ್ದ ಅಕೌಂಟು $30,000 ಆಗಿದೆ. ಅಂದ್ರೆ 45 ದಿನದಲ್ಲಿ 50% ಪ್ರಾಫಿಟ್. ನೋಡಿ ಹಿಸ್ಟ್ರಿ ಪ್ರಾಫಿಟ್ ನೋಡಿ, $10,000 ಪ್ರಾಫಿಟ್. ಹಾಕಿದವ್ರು 21,5,7,3 ಏನಕ್ಕಿದೆ ಅಂದ್ರೆ ಅದು 5% ಎಕ್ಸ್ಟ್ರಾ ಬೋನಸ್ ಸಿಗುತ್ತಲ್ಲ ಸೇರಿಸಿ. ಪ್ರಾಫಿಟ್ ನೋಡ್ಬೋದು ಇಲ್ಲಿ $10,477, 10 ಲಕ್ಷ ಪ್ರಾಫಿಟ್ 45 ದಿನದಲ್ಲಿ. ಬರೀ 45 ನೀವು ನೋಡಿ, ಇನ್ನೂ ಕೂಡ ಲೈವ್ ಟ್ರೇಡಿಂಗ್ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ತುಂಬಾ ಅಕೌಂಟ್ಸ್ ಇದೆ. ಇನ್ನೊಂದು ತೋರಿಸ್ತೀನಿ ನಿಮಗೆ. ಓಡೋ ಕಿಂಗ್ಸ್ಲಿ, ಇದು ಪೊಲೀಸ್ ಮ್ಯಾನ್ ಅಂತ ಹೇಳಿದೆ ನೋಡಿ. ಓಡೋ ಕಿಂಗ್ಸ್ಲಿ ನೇಮ್ ನೋಡಿ, ಓಡೋ ಕಿಂಗ್ಸ್ಲಿ ನೋಡಿ. ಅಕೌಂಟ್ಸ್, ಟ್ರೇಡ್ಸ್ ನೋಡಿ. ಪ್ರಾಫಿಟ್ಸ್ ನೋಡಿ. ಅವ್ರ ತಂಗಿ ಒಬ್ರು ಇದಾರೆ, ಅವ್ರದ್ದು ಕೂಡ ಅಕೌಂಟ್ ಇದೆ. ತುಂಬಾ ಇದೆ, ಒಂದಲ್ಲ ಎರಡಲ್ಲ, ಎಷ್ಟೋ ಎಸ್ ಕ್ಲೈಂಟ್ಸ್. ಸರ್, ಎಸ್ ಸರ್, ವಾಯ್ಸ್ ಕ್ಲಿಯರ್ ಇದೆ ನಂದು. ಹೇಳಿ ಸರ್. ಹಲೋ ಹೇಳಿ ಸರ್, ಹೇಳಿ ಇದು ಸರ್. ಫುಲ್ಲಿ ಕಾಪಿ
ಇದು ಫುಲ್ಲಿ ಕಾಪಿ ಟ್ರೇಡಿಂಗಾ ಸೆಲ್ಫ್ ಟ್ರೇಡಿಂಗಾ ಸರ್ ಅವ್ರದ್ದು? ಇಲ್ಲಿ ಅವ್ರು ಸೆಲ್ಫ್ ಕೂಡ ಮಾಡ್ಬೋದು, ಕಾಪಿ ಟ್ರೇಡಿಂಗ್ ಕೂಡ ಮಾಡ್ಬೋದು. ತುಂಬಾ ಕ್ಲೈಂಟ್ಸ್ ಬಂದ್ಬಿಟ್ಟು ಅವರಿಗೆ ಸೆಲ್ಫ್ ಟ್ರೇಡಿಂಗ್ ಬರಲ್ಲ, ಅದಕ್ಕೆ ಕಾಪಿ ಟ್ರೇಡಿಂಗ್ ಹಾಕಿರ್ತಾರೆ. ಇದೇ ಅಕೌಂಟ್ ಅಲ್ಲಿ ನೀವು Yes. ಸೆಲ್ಫ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಪ್ಲಸ್ ಸೈನ್ ಇದೆ ಅಲ್ಲ, ಕಾಣಿಸ್ತಾ ಇದೆ ಮೇಲೆ. ಅದಲ್ಲ, ಈಗ ಐಡಿಸ್ ಏನ್ ತೋರಿಸ್ತಾ ಇದ್ದೀರಾ ಇದೆಲ್ಲ ಕಾಪಿ ಟ್ರೇಡಿಂಗ್, ಎಸ್ ನಾಟ್ ಇದೆಲ್ಲ ಸೆಲ್ಫ್ ಕಾಪಿ ಟ್ರೇಡ್. ಟ್ರೇಡಿಂಗ್. ಸೆಲ್ಫ್ ಟ್ರೇಡಿಂಗ್ ಅಲ್ಲ, ಸೆಲ್ಫ್ Okay. ಟ್ರೇಡಿಂಗ್ ಬೇಕಾದ್ರೂ ಮಾಡ್ಬೋದು ನೀವು. ಇದೇ ಐಡಿಯಲ್ಲಿ ಸೆಲ್ಫ್ ಟ್ರೇಡಿಂಗ್ ಕೂಡ ಬೇಕಾದ್ರೆ ಮಾಡ್ಬೋದು ನೀವು. Okay, we are not so ಗೊತ್ತಿಲ್ಲ. experts in self trading, so we will go for copy trading. Yes, thank you. ನೋ ಪ್ರಾಬ್ಲಮ್ ಸರ್. ಓಕೆ, ನಿಮಗೆ ತುಂಬಾ ಜನರಿಗೆ ಇಲ್ಲಿ ಸೆಲ್ಫ್ ಟ್ರೇಡಿಂಗ್ ಕಲಿಬೇಕಂದ್ರೆ ನೀವು ಸೆಲ್ಫ್ ಟ್ರೇಡಿಂಗ್ ಕೂಡ ಕಲ್ತ್ಕೋಬಹುದು. ಓಕೆ, ನಾವು ಅದನ್ನ ನಿಮಗೆ ಟೀಚ್ ಮಾಡಿ ಕೂಡ ಕೊಡ್ತೀವಿ. ನಮ್ ಜೊತೆ ಟೀಚರ್ಸ್ ಇದ್ದಾರೆ. Yes, sir. ಕನ್ನಡ ಟೀಚರ್ಸ್ ಬೇಕಾ ಕನ್ನಡ ಲ್ಯಾಂಗ್ವೇಜ್, ತೆಲುಗು ಬೇಕಾ ತೆಲುಗು, ಮಲಯಾಳಂ ಬೇಕಾ ಮಲಯಾಳಂ, ಇಂಗ್ಲಿಷ್ ಬೇಕಾ ಹಿಂದಿ ಬೇಕಾ, ಯಾವ ಲ್ಯಾಂಗ್ವೇಜ್ ಬೇಕು ನಾವು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಓಕೆ, Okay. ಸೊ ಎಸ್, ಸೊ ಪ್ರೆಸೆಂಟೇಶನ್ ಇಲ್ಲಿಗೆ ಆಗಿದೆ. ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ, ಪ್ಲೀಸ್ ಅನ್ನ ಕೇಳಿ. ಎಸ್ ಸ್ನೇಹಿತರೆ, ನಿಮ್ಗೆ ಯಾರಾದ್ರೂ ಏನಾದ್ರೂ ಡೌಟ್ಸ್ ಇದ್ದ ಕೇಳಿ. ಸೊ ನಮ್ ಎಸ್ ಸರ್ ಇಲ್ಲೇ ಕರ್ನಾಟಕದವರು, ಸೊ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸೊ ನಮ್ಗೂ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ, ಇದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ನಿಮ್ಗೆ ಏನ್ ಡೌಟ್ಸ್ ಇದೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾರೆ, ನೀವು ಕ್ವಶನ್ ಕೇಳ್ಬೋದು. ಸೊ ಮನಸ್ಸಲ್ಲಿ ಇಟ್ಕೊಂಡು ಕುಂದ್ರೋದಿಲ್ಲ, ನೀವು ಏನಿದೆ ಓಪನ್ ಆಗಿ ಕೇಳಿ. ಎಸ್, ಯಾರಿಗಾದ್ರೆ ಎನಿ ಡೌಟ್ಸ್? ಎಸ್ ಎಸ್, ವಿವೋ Y19. ಎಸ್ ಸರ್, ಪ್ಲೀಸ್ ಕೇಳಿ. ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಬಸನಗೌಡ ಅಂತ ಹೇಳಿ. ನಮಸ್ತೆ. ಸರ್ ನಂದು ಡೌಟ್ ಏನಪ್ಪಾ ಅಂತಂದ್ರೆ, ಸೊ ನಾವ್ ಇಲ್ಲೇನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, $100, $1000, ಸೊ ಅಲ್ಲಿ ಲಾಸ್ ಆಗಂತ ಚಾನ್ಸಸ್ ಕೂಡ ಏನಾದ್ರು ಇರುತ್ತಾ ಸರ್ ಕೆಲವೊಂದ್ ಸರ್ತಿ? ನೋಡಿ, ಟ್ರೇಡಿಂಗ್ ಅಂದ್ಮೇಲೆ ಟ್ರೇಡಿಂಗ್ ಅಲ್ಲಿ ಲಾಸ್ ಕೂಡ ಆಗುತ್ತೆ, ಪ್ರಾಫಿಟ್ ಕೂಡ ಆಗುತ್ತೆ. ಇವಾಗ ಯಾರು ಹೇಳ್ತಾರೆ ನಿಮ್ದು ಟ್ರೇಡಿಂಗ್ ಅಲ್ಲಿ ದುಡ್ಡು ಹಾಕಿ ಲಾಸೇ ಆಗಲ್ಲ ಅಂತ ಹೇಳ್ಬಿಟ್ಟು, ಅವ್ರು 100% ಸ್ಕ್ಯಾಮ್. ಅಲ್ಲಿ ಅಂತೂ ಜಾಯಿನ್ ಆಗ್ಬಾರ್ದು. ಓಕೆ, ಲಾಸ್ ಕೂಡ ಆಗುತ್ತೆ, ಪ್ರಾಫಿಟ್ ಕೂಡ ಆಗುತ್ತೆ. ಇಲ್ಲಿ 400-500+ ಪ್ರೊವೈಡರ್ಸ್ ಇದ್ದಾರೆ. ನೀವು ಯಾರನ್ನ sir. ಕೂಡ ಚೂಸ್ ಮಾಡ್ಬೋದು. ಆ ಪ್ರೊವೈಡರ್ಸ್ ನ ಹೇಗೆ ಚೂಸ್ ಮಾಡೋದು ಅದು ಕೂಡ ನಾನು ನಿಮಗೆ ಹೇಳ್ತೀನಿ. ನೀವಾಗಿ ಅನಲೈಸ್ ಮಾಡ್ಬೋದು, ಈ ಟ್ರೇಡರ್ ಚೆನ್ನಾಗಿದ್ದಾರೆ, ಈ ಟ್ರೇಡರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾರನ್ನೂ ಕೂಡ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಅಲ್ಲಿ ನಿಮಗೆ ಕಾಪಿ ಟ್ರೇಡ್ಸ್ ಆಗುತ್ತೆ. ಸೊ ಇವಾಗ ಶಿಲ್ಪ ಮ್ಯಾಮ್ ಕೂಡ ಇದ್ದಾರೆ, ನಿಮ್ಮ ಅಪ್ಲೈನ್ಸ್ ಎಲ್ಲ ಇದಾರಲ್ಲ, ಶ್ರೀನಿವಾಸ್ ಗುಪ್ತಾ ಸರ್ ಎಲ್ಲ, ಅವ್ರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಇವ್ರನ್ನ ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಕೂಡ ಸ್ವಲ್ಪ ನಾಲೆಜ್ ಇರುತ್ತೆ. ನೀವು ನಮ್ನು ಕೂಡ ಕೇಳ್ಬೋದು, ನಾವು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀವಿ, ಇವ್ರನ್ನ ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಿ ಅಂತ. ಸೊ ಅವರು ಕ್ಲೀನ್ ಆಗಿ ಸ್ವಲ್ಪ ಟ್ರೇಡ್ ಮಾಡ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ. Yes, sir. ಇವಾಗ Yes, sir. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಟ್ರೇಡ್ ನಡೀತಾ ಇದೆ. ಲೆಟ್ಸ್ ಇವಾಗ $1, $2 ಅಥವಾ $10 ಲಾಸ್ ನಡೀತಾ ಇದೆ. ನಿಮಗೆ ಆ ಟ್ರೇಡ್ ನ ಕಟ್ ಮಾಡಬೇಕು. ಆ ಟ್ರೇಡ್ ನ ನೀವು ಖುದ್ದಾಗಿ ನಿಮ್ಮ ಅಕೌಂಟ್ ಕಟ್ ಮಾಡಬಹುದು. Okay. ಸೇಮ್ ಅಕೌಂಟ್ ಅಲ್ಲಿ ನಿಮಗೆ ಟ್ರೇಡ್ ಮಾಡಬೇಕು, ಸೇಮ್ ಅಕೌಂಟ್ ಅಲ್ಲಿ ಟ್ರೇಡ್ ಕೂಡ ಮಾಡಬಹುದು. Yes, sir. Okay. ಓಕೆ, ಥ್ಯಾಂಕ್ ಯು. ಎಸ್, ಎಸ್ ಸರ್, ನಂದೊಂದು ಕ್ವಶನ್. ಪ್ಲೀಸ್ ಕೇಳಿ. ಎಸ್, ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ನಂದೊಂದು ಕ್ವಶನ್. ಹ್ಮ್. ಈ ಟ್ರೇಡರ್ಸ್ ಇದಾರಲ್ಲ, ಎಷ್ಟು ಪರ್ಸೆಂಟ್ ಮಂತ್ಲಿ ಒಂದು $500 ಎಷ್ಟು ಪರ್ಸೆಂಟ್ ಪ್ರಾಫಿಟ್ ತೆಗೆದು ಕೊಡ್ಬೋದು? ಕಂಪ್ಲೀಟ್ಲಿ ಇವಾಗ ನೋಡಿ, 400-500 ಜನರು ಟ್ರೇಡರ್ಸ್ ಇದ್ದಾರೆ. ಕಂಪ್ಲೀಟ್ಲಿ ಡಿಪೆಂಡ್ಸ್ ಫ್ರಮ್ ಟ್ರೇಡರ್ ಟು ಟ್ರೇಡರ್. ಒಬ್ಬೊಬ್ರು ಟ್ರೇಡರ್ ಬಂದ್ಬಿಟ್ಟು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಒಬ್ಬೊಬ್ರು ಆಯಿಲ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಒಬ್ಬೊಬ್ರು ಕರೆನ್ಸಿ USD, GBP USD ಅಲ್ಲಿ ಟ್ರೇಡ್ ಮಾಡ್ತಾರೆ. ಡಿಪೆಂಡ್ಸ್ ಫ್ರಮ್ ಲೈಕ್ ಟ್ರೇಡರ್ ಟು ಟ್ರೇಡರ್. ಒಬ್ಬೊಬ್ರು ತುಂಬಾ ಕಡಿಮೆ ರಿಸ್ಕ್ ತಗೋತಾರೆ, ಜಸ್ಟ್ 3%, 4% ಪರ್ ಮಂತ್ ಕೊಡ್ತಾರೆ. ಒಬ್ಬೊಬ್ರು ಮೀಡಿಯಂ ರಿಸ್ಕ್ ತಗೋತಾರೆ, 8-10-15% ಕೊಡ್ತಾರೆ. ಒಬ್ಬೊಬ್ರು ಹೈ ರಿಸ್ಕ್ ತಗೊಂಡು 20-30, ಒಬ್ಬೊಬ್ರು ಡಬಲ್ ಕೂಡ ಮಾಡ್ತಾರೆ. ಹೈ ರಿಸ್ಕ್ ತಗೊಂಡು ಡಬಲ್ ಮಾಡೋ ಇದ್ರಲ್ಲಿ ಅಕೌಂಟ್ ನ ಬ್ಲಾಸ್ಟ್ ಕೂಡ ಮಾಡ್ತಾರೆ. ಆತರ ಕೂಡ ಇರುತ್ತೆ. ಸೊ ನಾವು ಕ್ಲೀನ್ ಆಗಿ ಚೂಸ್ ಮಾಡ್ಬೇಕು, ಯಾರ ಮಾಡ್ಬೇಕು. ಇವಾಗ ಜಾಸ್ತಿ ಅದು ಪ್ರಾಫಿಟ್ ಬೇಕಂದ್ರೆ ಜಾಸ್ತಿ ರಿಸ್ಕ್ ಆಗುತ್ತೆ. ಮೀಡಿಯಂ ಪ್ರಾಫಿಟ್ ನೀವು ಅದಕ್ಕೆ ಹೋಗ್ಬೋದು, ಮೀಡಿಯಂ ಲೆಸ್ ರಿಸ್ಕ್. ಆತರ ನೀವು ಬ್ರೋಕರ್ಸ್ ನ ಸಜೆಸ್ಟ್ ಮಾಡ್ತೀರಾ? ಮಿನಿಮಮ್ ಪ್ರಾಫಿಟ್, ಸೇಫರ್ ಸೈಡ್. ಎಸ್, ನಾವು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀವಿ, ನೀವು ಕೂಡ ಅವ್ರನ್ನ ಫಾಲೋ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್.
ಎಸ್ ಎಸ್ ಬಸವರಾಜ್ ಸರ್ ಅವ್ರೆ, ಅನ್ಮ್ಯೂಟ್ ಮಾಡಿದೀನಿ, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ. ಎಸ್ ಸರ್. ಸರ್ ಪುನಃ ಮ್ಯೂಟ್ ಆದ್ರಿ ಅನ್ಮ್ಯೂಟ್ ಮಾಡಿ. ಸರ್ ಒಂದ್ಸಲ ಅಂಕಿ ಸಾಕದು, ಪುನಃ ಮ್ಯೂಟ್ ಆಯ್ತು. ಸರ್ ಕೇಳಿಸ್ತಿಲ್ಲ ನಿಮ್ ವಾಯ್ಸ್. ಸರ್ ನಮಸ್ಕಾರ. ನಮಸ್ತೆ. ಸರ್ ಈಗ ದೇಶ ಯುದ್ಧ ನಡೀತಾ ಇದೆ, ಇವಾಗೆಲ್ಲ ಕ್ರಿಪ್ಟೋ ವ್ಯಾಲ್ಯೂ ಡೌನ್ ಆಗಿದೆ ಸರ್ ಈಗ. ಹೌದು. ಸೊ ಈ ಟೈಮ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಮಗೆ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿ ಏನಾದ್ರು ಮತ್ತೆ ಮುಂದೆ ಟ್ರೇಡಿಂಗ್ ಅಲ್ಲಿ ಏನಾದ್ರು ಲಾಸ್ ಆಯ್ತಪ್ಪ ಅಂದ್ರೆ ನಮ್ಗೆಲ್ಲ ಗ್ಯಾರಂಟಿ ಯಾರು ಸರ್ ಮತ್ತೆ ಅದು ಇನ್ವೆಸ್ಟ್ಮೆಂಟ್ ಗೆ? ಇವಾಗ ನೋಡಿ, ನಾವು ಒಬ್ಬರು ಬುಲ್ ಫೋರ್ಸ್ ಒಬ್ಬ ಟ್ರೇಡರ್ ಜೊತೆ ಕನೆಕ್ಟ್ ಆಗಿದ್ದೀವಿ. ಅದ್ರಲ್ಲಿ ಬಂದ್ಬಿಟ್ಟು ಟ್ರೇಡರ್ ಬಂದ್ಬಿಟ್ಟು ತುಂಬಾ ಲೆಸ್ ರಿಸ್ಕ್ ತಗೊಂಡು ಟ್ರೇಡ್ ಮಾಡ್ತಾನೆ. ಇವಾಗ 1 ಲಕ್ಷದ ಅಕೌಂಟ್ ಅಲ್ಲಿ ಬರೀ 1% 2% ರಿಸ್ಕ್ ತಗೊಂಡ್ರೆ ಟ್ರೇಡ್ ಮಾಡ್ತಾನೆ. ಮ್ಯಾಕ್ಸಿಮಮ್ 5% ರಿಸ್ಕ್ ಅಷ್ಟೇ. ಸರ್ ಅದೇ ಸರ್ ನಡೀತಾ ಇದೆಲ್ಲ, ಕ್ರಿಪ್ಟೋ ಮಾರ್ಕೆಟ್ ಫುಲ್ ಡೌನ್ ಆಗಿದೆ. ಈ ಟೈಮ್ ಅಲ್ಲಿ ಏನಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಕಸ್ಮಾತ್ ಟ್ರೇಡಿಂಗ್ ಅಲ್ಲಿ ಏನಾರು ಲಾಸ್ ಆಯ್ತಪ್ಪ ಅಂದ್ರೆ ಅದಕ್ಕೆ ಗ್ಯಾರಂಟಿ ಏನ್ ಸರ್, ಗ್ಯಾರಂಟಿ ಹೆಂಗ್ ಕೊಡ್ತೀರಾ ಅಂತ ಕೇಳಿ. ನಾವು ಕ್ರಿಪ್ಟೋದಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಇಲ್ಲ. ಕ್ರಿಪ್ಟೋನೇ ಬೇರೆ, ಫೋರೆಕ್ಸ್ ಬೇರೆ. ಫಾರೆಕ್ಸ್ ನಾವು ಮಾಡ್ತಿರೋದು ಎಸ್ ಕ್ರಿಪ್ಟೋನೇ ಬೇರೆ, ಫೋರೆಕ್ಸ್ ಬೇರೆ. ನಾವು ಕ್ರಿಪ್ಟೋಲಿ ಟ್ರೇಡಿಂಗ್ ಮಾಡ್ತಿಲ್ಲ. ಕ್ರಿಪ್ಟೋ ಬಂದ್ಬಿಟ್ಟು ಮಾರ್ಕೆಟ್ ತುಂಬಾ ವಾಲೆಟೈಲ್ ಇರುತ್ತೆ. ಸರಿ ಈಗ ಸರ್ ನಾವೀಗ ಕಾಫಿ ಇದಕ್ಕೆ ಬರ್ತೀವಿ ಸರ್. ಈಗ ನಾವು ಸೆಲ್ಫ್ ಟ್ರೇಡಿಂಗ್ ಮಾಡಲ್ಲ. ಈಗ $1,000 ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪರ್ ಡೇ ಎಷ್ಟು ಪರ್ಸೆಂಟ್ ಸಿಗ್ಬೋದು? ಪರ್ ಡೇ ಬಿಡಿ ಸರ್, ಮಂತ್ಲಿ ನೀವು ಲೆಕ್ಕ ಹಾಕಿ. ಪರ್ ಡೇ ಪರ್ ಡೇ ಒಂದೊಂದ್ಸಲ ಸಿಗ್ಬೋದು, ಇಲ್ಲಾಂದ್ರೂ ಇಲ್ಲ. ಮಂತ್ಲಿ ನೀವು ಅಪ್ರಾಕ್ಸಿಮೇಟ್ಲಿ ನೀವು 8ರಿಂದ 10ರಿಂದ 100% ನೀವು ಲೆಕ್ಕ ಹಾಕೋಬಹುದು. 8ರಿಂದ 100%, 8 to 12% ಮಂತ್ಲಿ. 8 to 12% ಸರ್? ಎಸ್ ಅಪ್ರಾಕ್ಸಿಮೇಟ್ಲಿ. ನಾವು ಅಷ್ಟರೊಳಗೆ ಅಕಸ್ಮಾತ್ ನಮ್ದು ಇನ್ವೆಸ್ಟ್ಮೆಂಟ್ ನಾವು ಏನಾದ್ರು ತಗೋಬೇಕಪ್ಪ ಅಂದ್ರೆ ವಾಪಸ್ ವಿಡ್ರಾ ಮಾಡ್ಕೋಬೇಕಪ್ಪ ಅಂದ್ರೆ ಮಾಡ್ಕೋಬಹುದು. ನೀವು ಮಂಡೇ ಟು ಫ್ರೈಡೆ, ಸೋಮವಾರದಿಂದ ಶುಕ್ರವಾರ ನೀವು ಎನಿ ಟೈಮ್ ನಿಮ್ದು ಕ್ಯಾಪಿಟಲ್ ನೀವು ವಿಡ್ರಾ ಮಾಡ್ಕೋಬಹುದು. ಭಾನುವಾರ ಶನಿವಾರ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕಂದ್ರೆ ಭಾನುವಾರ ಮತ್ತೆ ಶನಿವಾರ ಮಾರ್ಕೆಟ್ ಬಂದಾಗಿರುತ್ತೆ. ಹಂಗಲ್ಲ ಸರ್, ಈಗ ಟ್ರೇಡಿಂಗ್ ನಲ್ಲಿ ಡೈಲಿ ಇನ್ಕಮ್ ಏನಿರುತ್ತೆ ಅದನ್ನ ನಾವು ಮಾಡ್ಬೋದು. ಎನಿ ಟೈಮ್ ನೀವು ಮಾಡ್ಬೋದು, ಮಂಡೇ ಟು ಫ್ರೈಡೆ. ಎಸ್. ಮತ್ತೆ ಅದೆಲ್ಲ ಈಗ ಡೈಲಿ ವಿಡ್ರಾ ಮಾಡ್ಬೇಕಾದ್ರೆ ಮತ್ತೆ ಅದು ಇಮಿಡಿಯೇಟ್ ವಿಡ್ರಾ ಆಗುತ್ತಾ? ಮತ್ತೆ ಟೆಕ್ನಿಕಲ್ ಇಶ್ಯೂ, ಟೈಮಿಂಗ್ಸ್ ಎಷ್ಟಿರುತ್ತೆ ಸರ್ ಅದು? ಅದೇ ಸರ್ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಮಿನಿಮಮ್ 5 ನಿಮಿಷ, ಮ್ಯಾಕ್ಸಿಮಮ್ 24 ಗಂಟೆ. ಆವರೇಜ್ ಟೈಮಿಂಗ್ ಬಂದ್ಬಿಟ್ಟು 20ರಿಂದ 30 ನಿಮಿಷ. ಸರಿ ಸರ್, ಓಕೆ ಸರ್. ಇನ್ನೂ ಸ್ವಲ್ಪ ನಮ್ಗೆ ಡೀಟೇಲ್ಸ್ ಬೇಕು. ನಾನು ಶ್ರೀನಿವಾಸ್ ಗುಪ್ತಾ ಹತ್ರ ಮಾತಾಡ್ತೀನಿ. ಸರಿ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಬೇರೆ ಕ್ವೆಶನ್ಸ್ ಡೌಟ್ಸ್ ಇದೆ ಪ್ಲೀಸ್. ಎಸ್ ಸರ್, ಇನ್ನೊಂದು ನನ್ನ ಕ್ವಶನ್. ಇದರಲ್ಲಿ ನಾವು ಇಂಡಿಯನ್ ಕರೆನ್ಸಿನು ಆಡ್ ಮಾಡ್ಬೋದಾ? ಅಂದ್ರೆ ನನ್ನ ಕಡೆ ಡಾಲರ್ ಇಲ್ಲ, ನಾ ಈಗ ಅಮೌಂಟ್ ಡೆಪಾಸಿಟ್ ಮಾಡಬಹುದು. ನೀವು ಡೆಪಾಸಿಟ್ ನೀವು ಇಂಡಿಯನ್ ಕರೆನ್ಸಿಲೇ ಮಾಡಬಹುದು. ಬಟ್ ನಿಮಗೆ ವಿಡ್ರಾಲ್ ನಿಮಗೆ USDT ಸಿಗುತ್ತೆ. ಆ USDT ನೀವು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಹೇಗೆ ಮಾಡೋದು, ನಿಮ್ಮ ಅಪ್ಲೈನ್ ಕೇಳಿ ಅವ್ರು ಈಸಿಯಾಗಿ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಂಡಿಯನ್ ಕರೆನ್ಸಿನ ಡಿಪಾಸಿಟ್ ಮಾಡುವಾಗ ಯಾವ ರೇಟ್ ಇಂದ ಆ ಡಾಲರ್ ಇದು ಆಗುತ್ತೆ, ಕನ್ಸಿಡರ್ ಆಗುತ್ತೆ? ಡಾಲರ್ ರೇಟ್ ಏನ್ ಕನ್ಸಿಡರ್ ಆಗುತ್ತೆ? 97ಗೆ. ಅದು ಫಿಕ್ಸ್ ಇರುತ್ತೆ ಸರ್? ಫಿಕ್ಸ್ ಇರುತ್ತೆ. ಅದೊಂದ್ಸಲ ಡಾಲರ್ ರೇಟ್ ಜಾಸ್ತಿ ಆದಂಗೆ ಅದು ಕೂಡ ಜಾಸ್ತಿ ಆಗುತ್ತೆ. ಇವಾಗ ಡೆಪಾಸಿಟ್ ರೇಟ್ ಬಂದ್ಬಿಟ್ಟು 97. ಇದು $, ಅಲ್ಲ, ಇದು ಬಂದ್ಬಿಟ್ಟು USDT. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬೈನಾನ್ಸ್ ಅಲ್ಲಿ ನೋಡಿದ್ರೆ ನೀವು, ಬೈನಾನ್ಸ್ ಅಲ್ಲಿ ಬಂದ್ಬಿಟ್ಟು 98, 99, 100 ರೂಪೀಸ್ ಇದೆ. ಬಟ್ ಓರಿಜಿನಲ್ ಡೆಪಾಸಿಟ್ ಆಗ್ಬೇಕ್ರಿ ಬರೀ ನಿಮಗೆ 97 ರೂಪೀಸ್ಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನಮಸ್ತೆ. ಇವಾಗ ನಾವು $100 ದಿಂದ ಜಾಯಿನ್ ಆಗಿರ್ತೀವಿ, ಅದಕ್ಕೆ ಡಿಪಾಸಿಟ್ ಮಾಡಿರ್ತೀವಿ. ಕೆಳಗಡೆ ಬಂದ್ಬಿಟ್ಟು ಅವನು 5 ಲಕ್ಷದ ಮಾಡಿದ, ಅವಾಗ ನಮ್ಗೆ ಲೆವೆಲ್ ಕಮಿಷನ್ ಬರುತ್ತಾ? ಎಸ್ ಬರುತ್ತೆ. ಲೆವೆಲ್ ಕಮಿಷನ್ ನಿಮಗೆ 5 ಲೆವೆಲ್ ಗಂಟೆ ಬರುತ್ತೆ. 5 ಲೆವೆಲ್ ಗಂಟೆ ಬರುತ್ತೆ. ಮತ್ತೆ ನಿಮ್ದು ರ್ಯಾಂಕ್ ಅಚೀವ್ ಆದ್ರೆ ಸಿಲ್ವರ್ ಕ್ಲಬ್, ಗೋಲ್ಡ್ ಕ್ಲಬ್ ಮತ್ತೆ ಇದು ಮಿಲಿಯನ್ ಕ್ಲಬ್, ಅಟ್ಲೀಸ್ಟ್ ಸಿಲ್ವರ್ ಕ್ಲಬ್ ಅಚೀವ್ ಆದ್ರೆ ನಿಮಗೆ ಅನ್ಲಿಮಿಟೆಡ್ ಲೆವೆಲ್ ಗಂಟ ನಿಮಗೆ ಬೋನಸ್ ಇದು ಕಮಿಷನ್ ಸಿಗುತ್ತೆ. ಈಗ ರ್ಯಾಂಕ್ ಅಚೀವ್ ಆಗಿಲ್ಲ ಅಂದ್ರೆ ನಿಮ್ದು ಸಿಲ್ವರ್ ಕ್ಲಬ್ ಅಚೀವ್ ಆಗಿಲ್ಲ ಅಂದ್ರೆ ಬರೀ ನಿಮಗೆ 5 ಲೆವೆಲ್ ಗಂಟ ಸಿಗುತ್ತೆ.
ಸೊ ಯಾವಾಗ ಸಿಲ್ವರ್ ಕ್ಲಬ್ ಅಚೀವ್ ಆಗುತ್ತೆ ನಿಮ್ದು ಅನ್ಲಿಮಿಟೆಡ್ ಲೆವೆಲ್ ಗಂಟೆ, ಇವಾಗ ನಿಮ್ದು 100ನೇ ಲೆವೆಲ್ ಅಲ್ಲಿ 10ನೇ ಲೆವೆಲ್ ಅಲ್ಲಿ ಅಥವಾ 1000 ಲೆವೆಲ್ ಇರಲಿ, ಅವ್ರದ್ದು ಕೂಡ ನಿಮಗೆ ಕಮಿಷನ್ಸ್ ಆಗುತ್ತೆ. ಓಕೆ ರೀ, ಇವಾಗ ನಾವು ಡಿಪಾಸಿಟ್ ಮಾಡ್ತೀವಲ್ಲ ಅದು ಯಾವತ್ತಿನಿಂದ ಟ್ರೇಡ್ ಸ್ಟಾರ್ಟ್ ಆಗತ್ತೆ ಡಿಪಾಸಿಟ್ ಮಾಡಿದ ಮೇಲೆ? ಆ, ಇವತ್ತೇ ಆದ್ರೂ ಆಗ್ಬೋದು, ನಾಳೆ ಆದ್ರೂ ಆಗ್ಬೋದು, ಡಿಪೆಂಡ್ಸ್ ಆನ್ ದ ಟ್ರೇಡರ್. ಟ್ರೇಡರ್ ಯಾವಾಗ ತಗೋತಾರೆ ಟ್ರೇಡ್ ಅವಾಗದಿಂದ ಸ್ಟಾರ್ಟ್. ಲೈವ್ ಟ್ರೇಡ್ಸ್ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಕಾಣುತ್ತೆ. ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ ಎಲ್ಲ ಕ್ಲೀನ್ ನಿಮ್ಮ ಅಕೌಂಟ್ ಅಲ್ಲಿ ಕಾಣುತ್ತೆ. ನಿಮ್ಮ ಹೆಸರಲ್ಲೇ ಅಕೌಂಟ್ ಓಪನ್ ಆಗುತ್ತೆ, ನಿಮ್ಮ ಹೆಸರಲ್ಲೇ ಅಕೌಂಟ್ ಇರುತ್ತೆ. ಕ್ಯಾಪಿಟಲ್ ಎಷ್ಟಿದೆ ಎಲ್ಲ KYC ಕ್ಲಿಯರ್, ಯಾವ ಕರೆನ್ಸಿನ ಬೈ ಮಾಡಿದ್ದಾರೆ ಏನ್ ಹೇಳಿ. KYC KYC ಇರುತ್ತೆ, ಬಟ್ ಇದು ಇಂಡಿಯನ್ ಗವರ್ಮೆಂಟ್ ಜೊತೆ ಟಚ್ ಆಗಿರಲ್ಲ, ಸೊ ಅದಕ್ಕೆ ನೀವು ಹೆದರ್ಕೋಬೇಕು ಅಂತಿಲ್ಲ. KYC ಏನಕ್ಕೆ ಬೇಕು ಅಂದ್ರೆ, ಸೊ ಜಸ್ಟ್ ಇವರು ಲೈಕ್ ನಿಮ್ಮ ಅಕೌಂಟ್ ನ ಅಪ್ರೂವ್ ಮಾಡ್ಲಿಕ್ಕೆ. ಇದು ಬಂದ್ಬಿಟ್ಟು ದುಬೈದು ಬ್ರೋಕರ್. ಸೊ ಲೈಕ್ ಇಂಡಿಯನ್ ಗವರ್ಮೆಂಟ್ ಜೊತೆ ಏನೂ ಸಹ ಲೈಕ್ ನಿಮ್ದು ಏನ್ ಪಾಸ್ ಆಗಲ್ಲ, ಏನೂ ಸಹ ಲೈಕ್ ಭಯ ಪಡ್ಬೇಕು ಅಂತಿಲ್ಲ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಒನ್ ಮೋರ್ ಕ್ವಶನ್. ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಈ 5% ಬೋನಸ್ ಈ ನಾವು ಫಂಡ್ ಏನ್ ಇಟ್ಟಿರ್ತೀವಲ್ಲ ಅದು ಹೇಗಂತ ಅದೊಂದ್ಸಲ ಕ್ಲಿಯರ್ ಮಾಡ್ರಿ. ಟ್ರೇಡಿಂಗ್ ಪ್ರಾಫಿಟ್ ಆಯ್ತು, ಅದು ಸಪ್ರೇಟ್. ದಟ್ 5% ಹೌ ದೇ ಆರ್ ಕ್ಯಾಲ್ಕುಲೇಟ್? ಓಕೆ. ಸೊ 5% ಹೇಗೆ ಅಂದ್ರೆ ನಿಮಗೆ ನೋಡಿ, ಸೊ ಮಂಡೇ ಟು ಫ್ರೈಡೆ ಯಾವ ಟ್ರೇಡಿಂಗ್ ಡೇಸ್ ಇರುತ್ತೆ 5% ಹೇಗೆ ಸಿಗುತ್ತೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮಿನಿಮಮ್ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು 1,00,000 ಅಥವಾ $1,000 ನಿಮ್ದು ಅಕೌಂಟ್ ಇದ್ರೆ, ಆ ಅಕೌಂಟ್ ಅಲ್ಲಿ ಅಟ್ಲೀಸ್ಟ್ 0.1 ಲಾಟ್ ಅಟ್ಲೀಸ್ಟ್ ಒಂದು ಟ್ರೇಡ್ ಆಗಿರ್ಬೇಕು ಆ ಮಂತ್ ಅಲ್ಲಿ, ಆಯ್ತಾ, ಮಿನಿಮಮ್. ಅವಾಗ ನಿಮಗೆ 5% ನೀವು ಎಲಿಜಿಬಿಲಿಟಿ ಆಗಿರುತ್ತೆ. 5% ಹೇಗೆ ಸಿಗುತ್ತೆ ಅಂದ್ರೆ, ಮಂಡೇ ಟು ಫ್ರೈಡೆ ಎವ್ರಿ ಡೇ ನಿಮಗೆ 0.22% ನಿಮ್ಮ ಈಕ್ವಿಟಿಲಿ ಆಡ್ ಆಗ್ತಾ ಹೋಗುತ್ತೆ, ಆಯ್ತಾ. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣುತ್ತೆ ನಿಮಗೆ 0.22% ಎಷ್ಟು, ಇವತ್ತು $5, ನಾಳೆ 6, 7, 8 ಅಂತ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಎಂಡ್ ಆಫ್ ದಿ ಮಂತ್ ಎವ್ರಿ ನೈಟ್ 31st, ಎವ್ರಿ ನೈಟ್ ಅಲ್ಲ, ಎಂಡ್ ಆಫ್ ದಿ ಮಂತ್ 30th ನೈಟ್ ಅಥವಾ 31st ನೈಟ್ ನಿಮ್ಮ ಅಕೌಂಟಿಗೆ MT5 ಅಕೌಂಟ್ಗೆ ಡೆಪಾಸಿಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಆ 5% ಏನು ನಾ ಐಡಿ ಒಳಗೆ ಬಿಟ್ಟಿರ್ತೀನಿ ಅದು ಪ್ರಿನ್ಸಿಪಲ್ ಜೊತೆಗೆ ಆಡ್ ಆಗಿ ಅದ್ರ ಮ್ಯಾಗನು ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಈಗ $100 ಇತ್ತು, ನೆಕ್ಸ್ಟ್ ನನ್ಗೆ $30 ಬೋನಸ್ ಬಂತು 5% ಅಲ್ಲಿ. ನೆಕ್ಸ್ಟ್ $130 ವಿಲ್ ಬಿ ಕನ್ಸಿಡರ್ ಫಾರ್ ಟ್ರೇಡಿಂಗ್. ಎಸ್, ಕರೆಕ್ಟ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸ್ನೇಹಿತರೆ. ಎಸ್ ಪ್ರವೀಣ್. ಹಲೋ ಸರ್, ಇದು ವಿಡ್ರಾಲ್ ಫೀ ಆದ್ರೂ ಏನಾದರೂ ಇದೆಯಾ? ವಿಡ್ರಾಲ್ ಫೀಸ್ ಏನೂ ಇಲ್ಲ. ನೀವೇನು ಇವಾಗ $100 ವಿಡ್ರಾ ಮಾಡ್ತೀರಾ, $100 ನಿಮ್ಮ ಅಕೌಂಟ್ಗೆ ಬರುತ್ತೆ. ಈ ವಿಡ್ರಾಲ್ ಫೀಸ್ ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಲ್ಲೆಲ್ಲ ಇರುತ್ತೆ, ಅದೆಲ್ಲ ಫೇಕ್ ಕಂಪನೀಸ್ ಅಲ್ಲಿ ಇರುತ್ತೆ. ರಿಯಲ್ ಕಂಪನೀಸ್ ಅಲ್ಲಿ ವಿಡ್ರಾಲ್ ಫೀಸ್ ಎಲ್ಲ ಇರಲ್ಲ. ಇಲ್ಲಿ ಏನು ವಿಡ್ರಾಲ್ ಫೀಸ್ ಇಲ್ಲ. ನಿಮಗೆ ಡೆಪಾಸಿಟ್ ಮಾಡ್ಬೇಕಿದ್ರು ಏನು ವಿಡ್ರಾ ಫೀಸ್ ಇಲ್ಲ, ವಿಡ್ರಾಲ್ ಮಾಡ್ಬೇಕಿದ್ರು ಏನು ಫೀಸ್ ಇಲ್ಲ. ಅದು ಪ್ರಾಫಿಟ್ ಆಗಿರ್ತೈತಲ್ಲ ಅವಾಗ 30% ತಗೋತಾರ ಅದ್ರಾಗೆ. ಕಂಪನಿ ತಗೊಳ್ಳಲ್ಲ, ಟ್ರೇಡರ್ದು 30% ತಗೋತಾರೆ. ಒಬ್ಬೊಬ್ರು ಟ್ರೇಡರ್ ಬಂದ್ಬಿಟ್ಟು ಮಿನಿಮಮ್ 30 ತಗೋತಾರೆ, ಒಬ್ಬೊಬ್ರು 40 ತಗೋತಾರೆ, ಒಬ್ಬರು 50 ತಗೋತಾರೆ. ಡಿಪೆಂಡ್ಸ್ ಫ್ರಮ್ ಟ್ರೇಡರ್ ಟು ಟ್ರೇಡರ್. ಅಂದ್ರೆ ಈಗ ನಾವು ಈ ಇಂಥವ್ರಿಗೇನೆ ಟ್ರೇಡ್ ಮಾಡ್ರಿ ಅಂತ ನಾವು ಕೊಡ್ಬೋದು? ಹೌದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾರಾದ್ರೂ ಒಳ್ಳೆ ಟ್ರೇಡರ್ ಗೊತ್ತಿದ್ರೆ ಅವ್ರಿಗೆ ಇದು ಓರಲ್ ಅಕೌಂಟ್ ಓಪನ್ ಮಾಡಕ್ಕೆ ಹೇಳ್ಬಿಟ್ಟು ಅವ್ರ ಅಕೌಂಟ್ ಜೊತೆ ನಿಮ್ಮ ಅಕೌಂಟ್ ಜಾಯ್ನ್ ಆಗ್ಬಿಟ್ಟು ಅವ್ರು ಏನ್ ಟ್ರೇಡ್ ಮಾಡ್ತಾರೆ ಸೇಮ್ ಟ್ರೇಡ್ಸ್ ಕೂಡ ನಿಮ್ಮ ಅಕೌಂಟ್ಗೆ ಕಾಪಿ ಪೇಸ್ಟ್ ಆಗುತ್ತೆ. ಓಕೆ ಸರ್. ಓಕೆ ಎಸ್ ಸರ್. ಬೆಟರ್ ಈಗ ನಾವೆಲ್ಲ ಹೊಸ ಫಾರೆಕ್ಸ್ ಟ್ರೇಡಿಂಗ್ ಹೊಸಬ್ರು, ಬೆಟರ್ ಯು ನೀವೇ ಸಜೆಸ್ಟ್ ಮಾಡಿ ಆನ್ ದ ಬೆಸ್ಟ್ ಬ್ರೋಕರ್ ವಿತ್ ಲೆಸ್ಸರ್ ರಿಸ್ಕ್ and small profits. We need only small profits. ಚಿಕ್ಕ ಪ್ರಾಫಿಟ್ ಬಂದರೆ ಸಾಕು, ಬಟ್ ಅವರ್ ಫಂಡ್ ಶುಡ್ ಬಿ ಸೇಫ್. ದಟ್ಸ್ ಆಲ್. ಓಕೆ ಸರ್, ಸರಿ. ಸೊ ನೀವು ಎಲ್ಲ ಒಂದು ಕೆಲಸ ಮಾಡಿ, ಫಸ್ಟ್ ಎಲ್ಲ ನೀವು ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಿ, KYC ಮಾಡಿ, ಡೆಪಾಸಿಟ್ ಮಾಡಿ. ಸೊ ಅದಾದ್ಮೇಲೆ ಒಂದಿನ ಲೈಕ್ ಅಗೇನ್ ನಾವು ಝೂಮ್ ಅಲ್ಲೇ ಕನೆಕ್ಟ್ ಆಗೋಣ. ಅಕೌಂಟ್ ನ ಹೇಗೆ ಕನೆಕ್ಟ್ ಮಾಡೋದು ಟ್ರೇಡರ್ ಜೊತೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ? Yes sir, thank you. Okay sir, sorry sir. So yes, so thank you so much for today's presentation guys. ತುಂಬಾ ಜನಕ್ಕೆ ಇನ್ನು ಕ್ವೆಶ್ಚನ್ಸ್ ಇದೆಯಾ, ಕೇಳ್ಬೇಕಾ? Yes.
ಕೇಳಿ ಕೇಳಿ ಸರ್, ಸರ್ ಹೇಳಿ. ಈಗ ಅದು ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಕ್ರಿಟೇರಿಯಾ ನಿಮ್ಮ ಹತ್ರ ಇದು ಇದೆಯಲ್ಲ, ಅದು ಹೌದು. ಅದು ಕ್ರಿಟೇರಿಯಾ ನಮಗೆ ಅದು ತೋರಿಸಿ ಸರ್. ನೆಕ್ಸ್ಟ್ ನಮಗೆ ಅದು ಶ್ರೀನಿವಾಸ್ ಗುಪ್ತಾ ಅವ್ರ ಕಡೆ ಕೊಡಿ, ನಾವು ಅದೊಂದು ಸ್ವಲ್ಪ ಓಕೆ, ಅಬ್ಸರ್ವೇಷನ್ ಮಾಡಿ ಅದು ಸ್ಟಡಿ ಮಾಡ್ತೀವಿ ಸರ್. ಸರಿ ಸರಿ ಸರ್, ಸರಿ, ಓಕೆ. ಓಕೆ ಸರ್. ಅದು ಪ್ಯಾಕೇಜ್ Thanks. ಇನ್ವೆಸ್ಟ್ಮೆಂಟ್ ಕ್ರಿಟೇರಿಯಾ ಇರುತ್ತಲ್ಲ, ಹ್ಮ್ ಆ ಕ್ರಿಟೇರಿಯಾ ಒಂದ್ಸಲ ನಾವು ಅದನ್ನ ಕ್ಲೀನಾಗಿ ಅದು ಸ್ಟಡಿ ಮಾಡಿದ್ರೆ ಅದು ಏನಂತ ಗೊತ್ತಾಗುತ್ತೆ. ನೀವು ಅವ್ರ ಹತ್ರ ಇನ್ನೂ ಸ್ವಲ್ಪ ಡೀಟೇಲ್ಸ್ ಹೇಳಿರಿ, ನಾವು ಅದ್ರ ಹತ್ರ ಕೇಳಿ ತಿಳ್ಕೊಳ್ತೀವಿ. ಸರಿ ಸರಿ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್. ಎಸ್ ಪ್ರವೀಣ್ ಸರ್. ಈಗ ದುಬೈಯಲ್ಲಿ ಆಫೀಸ್ ಐತಂದ್ರಲ್ಲ, ಅದ್ರ ಅಡ್ರೆಸ್ ಕೊಡ್ಬೋದಾ? ಎಸ್ ಡೆಫಿನೆಟ್ಲಿ ಸರ್, ಇಲ್ಲೇ ಪೇಸ್ಟ್ ಮಾಡ್ತೀನಿ. ಎನಿ ಟೈಮ್ ನೀವು ಹೋಗಿ ವಿಸಿಟ್ ಮಾಡ್ಬೋದು. ನಾನು 2 ಸಲ ಆಲ್ರೆಡಿ ಹೋಗಿದ್ದೀನಿ. ಹ್ಮ್. ಒಂದು ನಿಮಿಷ ರೀ, ಅಂದ್ರೆ ಅಲ್ಲಿ ನಮ್ ಫ್ರೆಂಡ್ ಇದಾರೆ. ನೋಡ್ಬೋದು, ಚೆಕ್ ಮಾಡ್ಬೋದು. ಯಾರು ನೀವು ಆಫೀಸ್ ವಿಸಿಟ್ ಮಾಡೋಕ್ಕೂ ಕೂಡ ನೀವು ಯಾರನ್ನ ಕೇಳ್ಬೇಕು ಅಂತಿಲ್ಲ ಸರ್. ಹೋಗಿ ಸಡನ್ ಆಗಿ ರೈಡ್ ಮಾಡಿ ನೀವು. ನೋಡಿ, ಪೇಸ್ಟ್ ಮಾಡಿದ್ದೀನಿ ಎಲ್ಲರಿಗೆ. ಇದೆ ಆಫೀಸ್ ಅಡ್ರೆಸ್, 402-403 ದಿ ಎಕ್ಸ್ಚೇಂಜ್ ಟವರ್, ಬಿಸ್ನೆಸ್ ಬೇ, ದುಬೈ. ಸೇವ್ ಮಾಡ್ಕೊಳ್ಳಿ ಎಲ್ಲವರು. ಅದು ಸ್ವಲ್ಪ ಇವ್ರಿಗೆ ಶ್ರೀನಿವಾಸ ಪಾಟೀಲ್ ಗುಪ್ತಾ ಸರ್, ಸರ್ಗೆ ಕಳಿಸ್ಬಿಡ್ರಿ. ನೋಡಿ, ಅದು ವಾಟ್ಸ್ಆಪ್ ಇದು ಕಳಿಸ್ತೀನಿ ನಾಳೆ ನೋಡಿ. ಟೈಮ್ ಸಿಕ್ಕರೆ ನಮ್ ಫ್ರೆಂಡ್ ಅಲ್ಲಿ ಹೋಗ್ತಾರೆ, ಎಸ್ ಎಸ್, ಕಳಿಸ್ಕೊಡ್ತೀನಿ. ಎಸ್ ಹೋಗ್ಬೋದು. ಓಕೆ ಎಸ್ ಪಾಟೀಲ್ ಸರ್, ಅಡ್ರೆಸ್ ನ ಇಸ್ಕೋತೀನಿ. ಹ್ಮ್. ಆನಂತರ ನಿಮ್ ಫ್ರೆಂಡ್ ವಿಸಿಟ್ ಆದ್ಮೇಲೆ ನಮ್ಮೆಲ್ಲರಿಗೂ ತಿಳಿಸಿ, ಸೊ ದಟ್ ವಿ ವಿಲ್ ಬಿ ಓಕೆ. ಸೊ ಎಸ್ ಕಾನ್ಫಿಡೆಂಟ್ ಓವರ್. ಎಸ್, ಅವ್ರಿಗೆ ಎಸ್ ಅವ್ರಿಗೆ ಓಕೆ ಓಕೆ. ವಿಡಿಯೋನು ಮಾಡ್ಲಿಕ್ಕೆ ಹೇಳಿ, ಫೋಟೋಸು ಮಾಡ್ಲಿಕ್ಕೆ ಹೇಳಿ. ಓಕೆ ಹಾ ಹಾ, ಓಕೆ ಓಕೆ ಸರ್, ಓಕೆ ಓಕೆ. ಓಕೆ. ಸೊ ಎಸ್, ಸೊ ಪುನಃ ಕನೆಕ್ಟ್ ಆಗೋಣ. ರೈಟ್, ಲೈಕ್ ಶ್ರೀನಿವಾಸ್ ಸರ್ ಜೊತೆ ಕೇಳಿ, ಅವ್ರ ಅಪ್ಲೈನ್ ಜೊತೆ ಮಾತಾಡಿ ಅವರೆಲ್ಲ ಡೀಟೇಲ್ಸ್ ತಗೊಂಡಿರ್ತಾರೆ. ಸೊ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ಫಾರ್ವರ್ಡ್ ಟು ಥ್ಯಾಂಕ್ ಯು. ಮೀಟ್ ಎವ್ರಿ ಒನ್ ಇನ್ ಒನ್ ಟು ಒನ್. ಸೊ ಒಳ್ಳೆ ಎಸ್ ಚೆನ್ನಾಗಿ ಬಿಲ್ಡ್ ಮಾಡಿ ಗ್ರೋ ಆಗೋಣ. ನಿಮ್ಮ ಊರಿಗೆ ನನ್ನ ಇನ್ವೈಟ್ ಮಾಡಿ, ಐ ಆಮ್ ವೆರಿ ಹ್ಯಾಪಿ ಟು ಕಮ್. ಎಸ್ 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 ಓಕೆ, Thank ಸರಿ thank you, sir, for giving your valuable time and spending with our Kannadigas. I love to see you once with ಡನ್ ಸರ್. ಎಲ್ಲರೂ. ಎಸ್ ಎಲ್ಲರೂ ಒಂದ್ಸಲ ಯಾವ ಊರಲ್ಲಿ ಒಂದ್ಸಲ ಭೇಟಿಯಾಗುನು. ಸೊ ಈ ಬಿಸ್ನೆಸ್ ನ ಒಳ್ಳೆ ರೀತಿಯಿಂದ ಎಲ್ಲಾರನ್ನು ಸಹಕಾರ ತಗೊಂಡು ಮುಂದುವರ್ಸೋಣ ಸರ್. ಎಸ್ ಸರ್, We need ಥ್ಯಾಂಕ್ಸ್ ಸೋ ಮಚ್. we need your support. We need your 100% ಸರ್, support always. ನನ್ನ ಸಪೋರ್ಟ್ Yes. 100% ಇದೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. Okay, ಟೇಕ್ ಕೇರ್, thank you, ಟೇಕ್ ಗುಡ್ ಟೈಮ್. thank you. We'll continue. Okay, good. Yes. Yes, ಸ್ನೇಹಿತರೆ, ಸೊ ಎಲ್ಲ ಕೇಳಿದ್ದೀರಾ. ಸೊ ನಾವು ಒಂದು ಮೀಟಿಂಗ್ ಮಾಡೋಣ, ಅದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಇನ್ನೂ ಡೀಟೇಲ್ ಆಗಿ ಹೋಗಿ ಎಲ್ಲ ಮುಂದಿನ ಪ್ರಾಸೆಸ್ ಮಾಡೋಣ. ಎಸ್ ಅಂತೀರಾ ಎಲ್ಲರೂ? ಥಮ್ಸ್ ಅಪ್ ಕೊಡಿ. ಹೆಂಗ ಅನಿಸ್ತು ನಿಮ್ಗೆ ಇವತ್ತಿನ ಮೀಟಿಂಗ್ ಪ್ರಾಜೆಕ್ಟ್? ಎಲ್ಲರೂ ಥಮ್ಸ್ ಅಪ್ ಕೊಡಿ ನೋಡುವ. ಎಸ್ 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 ಈಶ್ವರಪ್ಪ, ಎಸ್ ಎಸ್ ನಾಗರಾಜ್ ಅವರು, ಎಸ್ ಥ್ಯಾಂಕ್ ಯು. ಎಲ್ಲರಿಗೂ ಸಿಸ್ಟಮ್ ಅರ್ಥ ಆಗಿದೆ ಅಂತ ತಿಳ್ಕೊಡ್ತೀನಿ. ನಿಮ್ಗೆ ಇನ್ನೂ ಮೀಟಿಂಗ್ ಬೇಕಂದ್ರೆ ಇನ್ನೂ ಮೀಟಿಂಗ್ಸ್ ಅರೇಂಜ್ ಮಾಡ್ಕೊಡ್ತೀನಿ. ಬಂದಂತ ಎಲ್ಲ ಗ್ರೇಟ್ ಲೀಡರ್ಸ್, ಆನಂತ ಇಷ್ಟೊತ್ತು ನಮ್ಮ ಜೊತೆಗೆ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರೂ ಸೇರಿ ಒಂದು ಒಳ್ಳೆ ಇನ್ಕಮ್ ನ ಪಡ್ಕೊಳ್ಳೋಣ. 2026 ಒಂದು ಒಳ್ಳೆ ಇಯರ್ ಆಗ್ಬೇಕಂತ ನಾ ಎಲ್ಲರನ್ನು ದೇವರಿಗೆ ಬೇಡ್ಕೊಡ್ತೀನಿ. थैंक यू. श्याम सर कुछ बोलना चाहते तो 2 शब्द बोल सकते हैं आप हिंदी में? समझते हैं हमारे लोग हिंदी भी. यस थैंक यू मैम, सर, थैंक यू मैम. यस थैंक यू। यस मुझे एक्चुअली कन्नड़ा तो समझ में नहीं आता, लेकिन बहुत अच्छा लगा। बहुत सारे ग्रेट लीडर्स हमारे बीच में थे और एक्सप्रेशन से मालूम चलता है कि वाकई में एक्साइटमेंट है और सुपर सिस्टम है, बहुत ही बेहतरीन सिस्टम। जैसे कि सर ने भी पूछा था इसका एड्रेस, तो यहाँ पर मैं कुछ शेयर करना चाहूँगा। कुछ डेटास मेरे पास भी हैं। तो जस्ट लाइक जैसे कि दुबई का ऑफिस है ना, तो सर ने वहाँ जी पे जी जी एड्रेस वेलकम. सभी लोगों को शेयर किया, बट मैं थोड़ा सा कुछ अपनी तरफ से भी शेयर कर देता हूँ ताकि वेलकम सर. बहुत सारी चीजें आसान हो जाए। और बाकी और उनके बारे में हम लोग और भी बहुत सारी चीजों पर डिस्कस करेंगे, वन बाय वन डिस्कशन करेंगे। एनी टाइम मीटिंग्स कभी भी चाहिए, हम लोग उसके लिए प्रिपेयर्ड हैं एनी टाइम। तो यहाँ पर मैं एक वीडियो के माध्यम से शेयर करता हूँ
तो राइट नाउ आई होप कि स्क्रीन यहाँ पे देख पा रहे होंगे। यस यस यस, यस। तो ये एक लाइव रिकॉर्डिंग है और किसी लीडर्स ने बोला था कि सर ऑफिस कैसा दिखता है, तो एक बार और उन सकते हैं। अप्रॉक्स वैल्यूएशन 35 CR अबव, तो बहुत बड़े लेवल का ऑफिस है और पूरी दुनिया में रीच रखता है सिस्टम। आप देख सकते हैं कितना ग्रैंड लेवल का इसका ऑफिस ऑपरेट किया जा रहा है, जहाँ से सारी चीज़ें ऑपरेट की जाती हैं। सपोर्ट सिस्टम प्रोवाइड किया जाता है दुबई से। तो ये लाइव है सारी चीज़ें और बड़ा प्रोजेक्ट है, एक बार इसको आप वॉच करें। है हमारे बीच पाटिल जी है, उनके कोई फ्रेंड भी है दुबई में, तो यस यस, हमारे पास एनी टाइम विजिट कर सकते हैं सर, एनी टाइम विजिट कर सकते हैं। और कोशिश करेंगे सर एक बार जरूर सभी लीडर्स के साथ दुबई जाने का मौका मिले, हम लोग सभी लोग मिल के एक बार दुबई चलेंगे, वॉच करेंगे। बहुत सारी चीजें हैं जो अभी डिस्कस करनी बाकी है। तो सारी चीजें लाइव है सर, कोई ये फेक कंपनी नहीं है। हमने बहुत सारी MLM कंपनियों को प्रमोट किया है, MLM कंपनियां किया है, बट एक्चुअल में रियल जनरेशन प्लेटफॉर्म, यानी कि लाइव जो जनरेट करके सिस्टम प्रोवाइड करे, बहुत सुपर लेवल की इनकम अपॉर्चुनिटी और लगभग 3 साल का भरोसा। तो ये सारी चीजें वॉच कर सकते हैं। इसके अलावा और भी बहुत सारे इवेंट्स वगैरह होते रहते हैं, तो हम लोग उसके बारे में शेयर करेंगे। यस तो यस। अच्छा लगा बाकी। यस सर, बहुत बहुत शुक्रिया आपका। Thank you so much. Powerful explanation and powerful time. So, friends, if you're serious about growing in trading with the structured and transparent platform like Oran Trade, so this is the right time to take action. For account activation and joining guidance, please connect with Mr. Srinivasan sir and let's grow together, let's earn together. So, thank you everyone for attending. See you in the next session. Thank you so much. ಥ್ಯಾಂಕ್ ಯು Yes, ಎಲ್ಲರಿಗೂ thank you. ಬಂದಂತ ಗ್ರೇಟ್ ಲೀಡರ್ಸ್ಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತಿನ ಮೀಟಿಂಗ್ ಇಲ್ಲೇ ಕ್ಲೋಸ್ ಮಾಡ್ತೀವಿ. ಮತ್ತೆ ನಿಮ್ಮೆಲ್ಲರ ಜೊತೆಗೆ ಡಿಸ್ಕಷನ್ ಮಾಡಿ ಮತ್ತೆ ಮೀಟಿಂಗ್ ಬೇಕಾದ್ರೆ ಮಾಡೋದು. ಎಸ್, ಥ್ಯಾಂಕ್ ಯು. यस सर, श्याम सर सेशन को क्लोज कर सकते हैं। थैंक यू। यस यस, थैंक यू। चलिए, बहुत अच्छा लगा और सभी ग्रेट लीडर्स ने अपना कीमती समय दिया, योगदान दिया, उसके लिए दिल से धन्यवाद। बाकी मिलते हैं नेक्स्ट सेशन में। यस मैम, ओके, बाकी बाय आप बाय। सबको एक बार Thank you close कर so सकते हैं। much, यस sir. यस, थैंक यू। बाय एवरी